ಮಹಾತ್ಮನೇ ಅಂತರ್ಧ್ರುವಾಯ ಉಪಲಬ್ಧವರ್ಮಣೇ ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಮಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಹಿಂದಿನ ಪಾಠದಲ್ಲಿ ರಾಮ 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 ಹಿಂದಿನ ಪಾಠದಲ್ಲಿ ಏನು ಹೇಳಿದ್ರು, ಈ ಋಷಿಕುಮಾರ ಪರೀಕ್ಷಿತ ರಾಜನಿಗೆ 7ನೇ ದಿವಸ ಸರ್ಪ ಕಚ್ಚಿ ತಕ್ಷಕ ಕಚ್ಚಿರ್ತಾ ಇದೆ. ಅದು ಋಷಿಗಳಿಗೆ ಗೊತ್ತಾಯ್ತು. ಅದೊಂದು ತಪ್ಪು ಮಾಡಿದಪ್ಪ ನೀನು, ಈ ಸಣ್ಣ ಶಿಕ್ಷೆಗೆ ಸಣ್ಣ ಅಪರಾಧಕ್ಕೆ ದೊಡ್ಡ ಶಿಕ್ಷೆ ಕೊಡಬಾರ್ದಾಗಿತ್ತು. ಇನ್ನೊಂದು, ಈ ಶಾಪ್ ಯಾರಿಗೆ ಕೊಟ್ಟು ಸಾಯಿ ಅಂತ ಯಾರಿಗಂದ್ರೆ ಯಾವ ವ್ಯಕ್ತಿಯ ರಕ್ಷಣೆಗೆ ಇಂದ ನಾವೆಲ್ಲ ಋಷಿ ಮುನಿಗಳು ಆರಾಮಾಗಿ ನಾವು ಆಂದೋಲನ ಮಾಡ್ತಾ ಇದ್ದೇವೆ. ನಾಳೆ ಇಂತಹ ಶ್ರೇಷ್ಠ ಧರ್ಮ ಪ್ರಿಯ ರಾಜರು ಹೋದರೆ ರಕ್ಷಣೆ ಮಾಡೋದು ಯಾರು ನೋಡ್ರಿ. ಇದರಿಂದ ಏನು ಗೊತ್ತಾಗ್ತದೆ ಅಂದ್ರೆ, ಆವಾಗಿದ್ದ ಧಾರ್ಮಿಕ ಸಂಸ್ಥೆ ಋಷಿ ಸಂಸ್ಥೆಗಳಿಗೆ ರಾಜನ ಮೇಲೂ ಹೆಂಗೆ ಅವರಿಗೆ ಒಂದು ಮಹತ್ವ ಬುದ್ಧಿ, ರಾಜರಿಗೆ ಋಷಿಗಳ ಬಗ್ಗೆಯೂ ಗೌರವ ಬುದ್ಧಿ, ಮತ್ತು ರಾಜರ ಬಗ್ಗೆ ಋಷಿಗಳಿಗೂ ಒಂದು ಕಳಕಳಿ. ನಮ್ಮ ರಕ್ಷಣೆ ಮಾಡುವವರು ಬದುಕಬೇಕು. ಅವರಿದ್ದರೆ ನಮ್ಗೆ ಯಾರು ಅದಕ್ಕೆ ಶಸ್ತ್ರೇಣ ರಕ್ಷಿತೆ ರಾಷ್ಟ್ರೇ ಶಾಸ್ತ್ರಚಿಂತಾ ಪ್ರವರ್ತತೆ. ಶಸ್ತ್ರದಿಂದ ರಕ್ಷಿತವಾದ ರಾಷ್ಟ್ರದ ಒಳಗೆ ಈ ವೇದ ಶಾಸ್ತ್ರಗಳ ಚಿಂತನೆ ನಡೀತದೆ. ಅರಕ್ಷಿತೆ ತದ್ರ, ಅಲ್ಲಿ ಶಸ್ತ್ರಗಳಿಂದ ಯಾವ ರಾಜ್ಯ ರಕ್ಷಣೆ ಇಲ್ಲವೋ ಶಾಸ್ತ್ರ ಚಿಂತಾ ನಿವರ್ತನೆ. ನಾವಂತೆ ಎಲ್ಲ ಕೆಟ್ಟ ಸುಮಾರು ರಾಜರಿದ್ದಾರೆ, ಯಾವೆಲ್ಲ ಬಂದು ಕೆಲ ಹೋಗಿದ್ದಾರೆ ಎಲ್ಲ ಪುರಾಣ ಬಂದ್ ಮಾಡಿಬಿಡ್ತೀವಿ. ನಾವು ಸರಳ ಅಂದ್ಬಿಡ್ತೀವಿ. ಯಾಕೆ ಹೊರಗಿನ ವಾತಾವರಣ ಯಾವಾಗ ಕೇಳ್ತದೆ, ರಾಜರು ಧರ್ಮದ ಬಗ್ಗೆ ಆಸ್ಥಾ ಇದ್ದೇ ಇದ್ದಾಗ ಕೇಳ್ತಾರೆ. ನಾ ಇದ್ದೇನು ನೀವು ಪಾಠ ಪ್ರವಚನ ಮಾಡಿ ಯಾವೇನು ಮಾಡ್ತಾರೆ ನೋಡ್ತೀವಿ ಅಂತ ರಾಜ ಅಂದಾಗ ನಾವು ಮಾಡ್ತೀವಿ. ಮತ್ತು ಹೆಜ್ಜೆ ಹೆಜ್ಜೆಗೂ ಒಂದು ಅಪರಾಧಗಳು ಬರಬೇಕಂತ ಅಂದರೆ ಬಿಟ್ಬಿಡ್ತೀವಿ. ನಮ್ಮ ಅನುಭವದಲ್ಲಿ ಬರ್ತದ. ಅದಕ್ಕೆ ಅವರಂತಾರ ಅರಕ್ಷಮಾಣೆ ನರದೇವ ನಾಮ್ನಿ. ರಾಜರ ಒಳಗಿದ್ದಂಥ ಪರಮಾತ್ಮ ರಾಜರ ದ್ವಾರ ಧರ್ಮವನ್ನು ಮಾಡುವವರನ್ನು ರಕ್ಷಣೆ ಮಾಡದೇ ಇದ್ದರೆ ಏನಾಗ್ತದೆ, ಧರ್ಮ ಹಾಳಾಗ್ಬೋದು. ಅಷ್ಟೇ ಅಲ್ಲ, ಎಲ್ಲರೂ ಚೋರ ಪ್ರಚುರ, ಕಳ್ಳಕಾಟರ ಭಯ, ಸುಳ್ಳವಂತರ ಭಯ ಆಗಿ ಧರ್ಮನಾಶ. ಅದಕ್ಕೆ ನಮ್ಮ ಧರ್ಮ ಪಾಲನೆ ಮಾಡತಕ್ಕಂಥ ರಾಜರು ಬದುಕಬೇಕು, ರಾಜರು ಇರಬೇಕು, ಅಂಥವ್ರು ನಾವು ಅಪೇಕ್ಷೆ ಮಾಡಬೇಕು ಅಂತ ಈ ಒಂದು ಶ್ಲೋಕ ನಮಗೆ ಸಂದೇಶ ಇತ್ತು. ದೇಶದ ಜವಾಬ್ದಾರಿಯನ್ನು ಹೊತ್ತು ರಾಜರು ಯಾರು ಆಳಿಕತ್ತಾರೋ ಅವರು ಧರ್ಮಪ್ರಿಯರಾಗಿದ್ದರು, ಧರ್ಮ ರಕ್ಷಕರಾಗಿದ್ದರು ಅಂತ ನಾವು ಅವರಿಗೆ ಸಪೋರ್ಟ್ ಮಾಡಬೇಕು. ನಾವು ಅವರಿಗೆ ಪ್ರಸಂಗ ಬಂದಾಗ ನಾವು ಅವ್ರಿಗೇನು ಮಾಡಬೇಕು, ನಮ್ಮ ಸಮ್ಮತಿ ಸೂಚನೆ ಮಾಡಬೇಕು. ಒಂದು ವೇಳೆ ಅದು ಮಾಡದೇ ಇದ್ದರೆ ಧರ್ಮ ನಾಶ ಆಗೋದಕ್ಕೆ ನಾವು ಕಾರಣ. ಇದು ಏನು ಮಾಡಿದೆ, ಪರೀಕ್ಷಿತ ರಾಜ ಪಾಂಡವರ ಮೊಮ್ಮಗ, ಎಲ್ಲ ಕಡೆಗೂ ಧರ್ಮ ರಕ್ಷಣೆ ಮಾಡೋರು, ಕಲಿಯನ್ನು ನಿಗ್ರಹ ಮಾಡತಕ್ಕಂಥ ಸಾಮರ್ಥ್ಯಗಳು. ಈ ಅಂಥವನನ್ನು ಸಾಯ ಅಂದ್ಬಿಟ್ಟಂದ್ರೆ ನಾವು ರಕ್ಷಣೆ ಮಾಡೋರು ಯಾರು? ನಾವು ಮಾಡಬಾರ್ದು. ಸಣ್ಣ ಅಪರಾಧ ಏನೋ ಒಂದು ಹಾವು ಹಾಕಿ ಸತ್ತು ಹಾವು ಹಾಕಿ ಅದೇನಪ್ಪ ಜೀವಂತ ಹಾವು ಹಾಕಿ ಅದಕ್ಕೆ ಕಡೋದು ಅದೇನಾಗಿಲ್ಲ. ಇಂಥದಕ್ಕೆ ನೀನು ಮಾಡಬಾರ್ದು. ನೋಡಿ ಎಷ್ಟು ದೂರದೃಷ್ಟಿ ಇದೆ. ಅಲ್ಲ, ರಾಜರು ನಮ್ಮನ್ನು ರಕ್ಷಣೆ ಮಾಡ್ತಾರೆ, ಆದ್ರೆ ರಾಜರನ್ನು ನಾವು ರಕ್ಷಣೆ ಮಾಡ್ತೀವಿ. ಧರ್ಮೋ ರಕ್ಷತಿ ರಕ್ಷಿತ ಇದೊಂದು ಸೂಚನಾ ಇದಕ್ಕೆ ಬರ್ತದ. ಅಂತೂ
ಕೈಲಾಗಲ್ಲ, ನಮ್ಮ ಪಾಡಿನಾಗ ಇರ್ತೀವೋ, ನಾಳೆ ಏನು ಬರ್ತಾರೋ ಹೋಗ್ತಾರೆ. ನಾವು ಬೇಜವಾಬ್ದಾರಿಯಾಗಿ ಮಾತಾಡಬಾರ್ದು. ರಾಷ್ಟ್ರದಲ್ಲಿ ಏನು ನಡೀತದೆ, ವಿದ್ಯಮಾನಗಳೇನು, ಧರ್ಮಕ್ಕೆ ಸಂಬಂಧವಾದದರ ಬಗ್ಗೆ ರಾಜರು ಏನು ನಿರ್ಣಯ ತಗೋತಿರ್ತಾರೆ, ಪಕ್ಷ ನಾವು ರಕ್ಷಬೇಕು ಅಂದ್ರೆ ಮಾತ್ರ ಮುಂದಿನ ಪೀಳಿಗೆಗೆ ನಮ್ಮ ರಾಷ್ಟ್ರದ ಧರ್ಮ ಉಳಿತು. ಈ ಒಂದು ಹಿನ್ನೆಲೆಯಲ್ಲಿಯೂ ಈ ಶ್ಲೋಕದ ಅರ್ಥವನ್ನು ಮಾಡಬಹುದು. ಮನೆಗೆ ದೇವರ ಇಚ್ಛಾ ಆದ, ಭಗವಂತನ ಇಚ್ಛಾ ಇತ್ತು, ಆ ಶಾಪವನ್ನು ಕೂಳ ಮಾಡಲಿಕ್ಕೆ ಆಗಲಿಲ್ಲ ಇತ್ಯಾದಿ ಮುಂದಿನ ವಿಷಯ. ಅದು ಇದು ಮಾತ್ರ ನಾವು ವಿಚಾರ ಮಾಡಬೇಕು. ಇನ್ಯಾಯ ಕಥೆ ಅದು. ರಾಜರು ನರದೇವರಾಗ ನರದೇವ, ಅದಕ್ಕೆ ನರದೇವ ಅಂತ ಶಬ್ದ ನರದೇವ ಅಂದ್ರೆ ಅವರು ಎಲ್ಲ ಮಾನವರಿಗೆ ರಕ್ಷಕರಾಗಿ ಡಾಕ್ಟರ್ದಾಗ ಮೇಲೆ ಬರ್ತಾರೆ, ಚಕ್ರವರ್ತಿ ಮೇಲೆ ಬರ್ತಾರೆ. ಒಂದು ಬಂದ ಅದೇ ಅವಾಗ ಅವ ಏನು ಮಾಡಿದ ರಾಜ? ಆಯಿತು, ಮುಂದೆ ಏನು ಮಾಡಿದ ರಾಜ? ರಾತದೋ ರಾಜ ಸ್ವಪುರಂ ಆಗತ್ಯ. ಇದು 23 ಶ್ಲೋಕ ಆಗಬೇಕು. ಶ್ಲೋಕ ಅಂದ್ರೆ ಅದು ಭಾಗವತ್ ಶಾಸ್ತ್ರಿದು ಯಾವುದು ಅರಣ್ಯಕಾಚಾರ್ಯ ಓದಿ ಬರೀ ಶ್ಲೋಕ ಓದ್ಗತ್ತೀವಿ ನಾವು, ರಾಷ್ಟ್ರ ಓದ್ಗತ್ತೀವಿ. ತಥೋ ರಾಜ, ಆಮೇಲೆ ಪರೀಕ್ಷಿತ ರಾಜನು ಸ್ವಪುರಂ ಆಗತ್ಯ ತನ್ನ ಮನೆಗೆ ಬಂದ. ಮುನಿಪುತ್ರೇಣ ದತ್ತ ಶಾಪಂ ಸುತವ. ಅವ ಮನೆಯಾಗ ಬಂದುಕೊಳ್ಳಿ ಅವಾಗ ಋಷಿಗಳ ಶಾಪ ಆಗಿದ್ದು ಗೊತ್ತಾಯ್ತು. ಅಂದ್ರೆ ಶಮೀಕ ಋಷಿಗಳ ಅಂದ್ರೆ ಶಾಪ ಆಗ್ಯದ, ರಾಜ ಇಂದ ಸಾಧನೆ ಮಾಡ್ಕೊಳ್ಳಿ, ಅವ್ನು ಹೋಗಿ ಹೇಳ್ರಪ್ಪ. ಗೌರಾಂಗ ಅಂತ ಒಬ್ಬ ಶಿಷ್ಯನ ದ್ವಾರ ಹೇಳಿ ಕಳಿಸಿದ್ರು. ರಾಜ ನಿನಗೆ ತಕ್ಷಕನಿಂದ 7ನೇ ದಿವಸ ಮರಣ ಶಾಪ ಆಗಿದೆ. ಹಿಂಗೆ ಅವ ಏನೋ ಕಾಬ್ರಾಗೆ ಚಕ್ಕಳ ಬಂದು ಬಿದ್ದು ನೀರು ಹಚ್ಚೆ ಎಬ್ಬಿಸಿ ಏನೋ ಆಗಿದೆ. ಹಿಂಗೆ ಅದು ಶಾಪ ಆಗ್ಯದ. ಶಾಪ ಏನಾಗಿದೆ ಅಂತ ಕೇಳ. ಶಾಪದ 7ನೇ ದಿವಸ ಸಾಯಬೇಕು ತಕ್ಷಕರು. ಓಹೋ ಸರಿ ನೋಡ್ರಿ, ಅವನ ಮನ ಪರಿಸ್ಥಿತಿ ಹೆಂಗಿತ್ತಂದ್ರೆ ಶುಕ್ಲಾಚ ಕಿಮಕರು. ಅವ ಶಾಪ ಆಗಿದ ಕೇಳಿ ಏನು ಮಾಡಿದವ? ಆ ಮಾತು ಅಥೋ ವಿಹಾಯೇವ ಮಮುಂಚಲೋಕಂ ವಿಮೃಶ್ಯತೋ ಹೇಯತಯಾ ಪುರಸ್ತಾತ್ ಕೃಷ್ಣಾಂಘ್ರಿ ಸೇವಾ ವಿಮನ್ಯಮಾನಃ ರಾಜ ಏನು ಮಾಡಿದ ಅಂದ್ರೆ ಶಾಪಶ್ರವಣಾನಂತರಮೇವ ಕ್ಷಣಮಪಿ ಅವಿಹಾಯ. ಅಥೋ ಆಮೇಲೆ ಶಾಪ ಆಗ್ಯದ ಅಂತ ಕೇಳಿದ ತಕ್ಷಣವೇನೆ ಏನು ಮಾಡಿದ? ಕ್ಷಣಮಪಿ ಅವಿಹಾಯ, 1 ನಿಮಿಷವೂ ವ್ಯರ್ಥ ಮಾಡದೆ ಏನು ಮಾಡಿದ? ಇಮಂ ಅಮುಂಚಲೋಕಂ ಐಹಿಕ ಅಮುಷ್ಟಿಕ ಪುರುಷಾರ್ಥೋ ವಿಹಾಯ. ಅದು ಇಮಂ ಲೋಕಂ, ಈ ಲೋಕದ ಸಂಪತ್ತು, ಆ ಲೋಕದ ಸಂಪತ್ತು. ಆ ಲೋಕದ ಸ್ವರ್ಗ ಮೋಕ್ಷ, ಸ್ವರ್ಗಲೋಕದ ಸಂಪತ್ತು, ಅಲ್ಲಿ ಸುಖ ಭೋಗ, ಇಲ್ಲಿಯ ಸುಖ ಭೋಗಗಳು ಹೇಯತಯ ವಿಮೃಶ್ಯ ಪುರಸ್ತಾತ್. ಇವೆಲ್ಲೋ ಹೇಯತಯ ಅಂದ್ರೆ ತ್ಯಾಜ್ಯವೇ, ಅನಿತ್ಯ, ಅಸಾಧ. ನಾವು ಕಷ್ಟಂಗ ಸುಖ ಕೊಡುವಲ್ಲ, ಇಲ್ಲಿ ಸುಖ, ಸ್ವರ್ಗದ ಸುಖ. ಹಿಂಗೆ ವಿಮರ್ಶನಂ ಚೇತೋಪಿ ಪುರಸ್ತಾತ್ ಅಸ್ತಿ ಉತ್ತಮ ಪುರಸ್ತಾತ್. ಅವ ಮೊದಲೇ ತಿಳ್ಕೊಂಡಿದ್ದಂತ ಶಾಪ ಆದ ಮೇಲಲ್ಲ. ಶಾಪ ಆಗೋಕ್ಕಿಂತ ಮೊದಲೇನೆ ಇಲ್ಲಿಯ ಸಂಪತ್ತು, ಈ ರಾಜ್ಯ, ಈ ಅಧಿಕಾರ, ಈ ಅಂತಸ್ತು, ಈ ಸಂಪತ್ತೆಲ್ಲರೂ ಹೇಯ, ಅನಿತ್ಯ, ತ್ಯಾಜ್ಯ. ಅಷ್ಟೇ ಅಲ್ಲ, ಯಜ್ಞಯಾಗಾದಿಗಳನ್ನು ಮಾಡಿ ಸ್ವರ್ಗಕ್ಕೆ ಹೋಗ್ತೀವಲ್ಲ, ಆ ಸ್ವರ್ಗಲೋಕ ಏನು ಅನುಭವ, ಸುಖಾನುಭವ, ಅದು ಕೂಡ ತ್ಯಾಜ್ಯ, ಅದು ಅನಿತ್ಯನೇ. ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳಿ ನೋಡಿ, ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತಿ ಅವಿಪಶ್ಚಿತಃ ವೇದವಾದ ರಥಾತ್ಮ
ನಾಣ್ಯದ ಸ್ಥಿತಿವಾದಿನಃ ಕಾಮಾತ್ಮನಃ ಸ್ವರ್ಗಪರ. ಸ್ವರ್ಗ ಎಷ್ಟು ಅನಿತ್ಯದ, ಇಲ್ಲಿ ಮಾಡಿದ್ರೆ ಒಂದು 3 ಮಾಡ್ಬೇಕು, ನಾನು 1000 ವರ್ಷ ಇರ್ಬೋದು. ಅದು ಅಲ್ಲಿಯೂ ಎಲ್ಲ ಅನಿತ್ಯವೇ. ನಿಮ್ದೆಲ್ಲ ಪುಣ್ಯ ಮುಗಿದ ಮೇಲೆ ಹೋಗಂತಾರ. ಇಲ್ಲಪ್ಪ ನೀನು ಭಾಳ ಹೋಮ ಹವನ ಯಜ್ಞ ಯಾಗ ಮಾಡಿರ್ತೀರಿ, ದಾನ ಕೊಟ್ಟಿರ್ತೀರಿ, ಒಂದು ಜನ ನಿಮಗೆ ಸುಖ ಇರ್ತದೆ. ಅದಾದಮೇಲೆ ನಂದನವನದ ಗಾರ್ಡನ್ದೊಳಗೆ ನೀವು ಅಗದಿ ಸುಂದರವಾದಂತಹ ಐವತ್ತು ತೊಗೊಂಡು ಆರಾಮಾಗಿ ಕೂತಿರ್ತೀರಿ. ಅಲ್ಲಿ ಬಂದು ಹೇಳ್ತಾರೆ, ನಿಮ್ಮದು ನಾಳೆ ಊರದ ನೀವೇ ಹೋಗ್ತಿರೋ ದಬ್ಬೋಣ. ಇಲ್ಲಿ ಗಾರ್ಡನ್ ಬಾಗಿಲ ಮುಚ್ಚಿಬಿಡ್ತಾರೆ ಸರ್. ಗಾರ್ಡನ್ ಬಾಳ ಮುಗಿಸ್ತಾರೆ. ಹೌದು, ನೀವ್ಯಾಕ ಕ್ಷೀಣೆ ಪುಣ್ಯೇ ವಿಶಂತಿ. ಕ್ಷೀಣ ಪುಣ್ಯ ಕ್ಷೀಣ ಅವರು ಕಳ್ಸೋದೆ. ಆದರೆ ಇದು ಹೊರಟು ಹೋಗು ಅನ್ನತಕ್ಕಂತಹ ಜಾಗ ಇದಲ್ಲ. ಹೊರಟು ಹೋಗು ಅಂತ ಅನ್ನದೇ ಇದ್ದಂತಹ ಜಾಗ ಯಾವುದು? ನಿರಂತರ ಸುಖ, ನಿರಂತರ ಭಗವತ್ ಸನ್ನಿಧಾನ, ಯಾವಾಗಲೂ ದೇವರ ಸಂದರ್ಶನ, ಆ ದೇವರ ಒಡನಾಟ, ದೇವರ ವಿಷಯ ನೋಡುವುದು. ದುಃಖದ ಲೇಷವೇ ಇಲ್ಲ, ಅನಿತ್ಯದ ಲೇಷವೇ ಇಲ್ಲ, ಯಾವಾಗಲೂ ಸುಖಾನುಭವ. ಅದು ಯಾವ್ದು ಹೇಳಿ? ಮೋಕ್ಷ. ಮೋಕ್ಷದ ಎದುರಿಗೆ ಏನಿದೆ? ಈ ಸ್ವರ್ಗ, ಈ ಸುಖ ಎಲ್ಲವೂ ಹೇಯತಯ. ಹೇಯ ಅಂದ್ರೆ ತ್ಯಾಜ್ಯ ಅಂತ ಪುರಸ್ತಾತ್ ಅವ ಮೊದಲೇ ತಿಳ್ಕೊಂಡಿದ್ದಂತ. ಶಾಪವಾಗಿಂದ ಮೊದಲು ದಿನ ಪ್ರಾಣದಾಗ ಕೇಳ್ತಿದ್ದ. ಈ ವಿಮರ್ಶ, ಓಹೋ ಪುರುಷಾರ್ಥವು ವಿಹಾಯ. ಪುರಸ್ತಾತ್ ಇತ್ಯಭಿಪ್ರೇತ್ಯ ಉತ್ತಮ ಪುರಸ್ತಾತ್. ತದನಂತರಂ ಏನಂದ್ರೆ ಪುರುಷಾರ್ಥವು ವಿಹಾಯ ಅಂತಂದ್ರೆ ಪುರುಷಾರ್ಥಕ್ಕೆ ಅವನು ಅವು ಹೇ ಅಂತ. ಅದೇ ಅದು ನೋಡ್ರಿ, ಐಹಿಕ ಆಮುಷ್ಮಿಕ ಪುರುಷಾರ್ಥೋ ವಿಹಾಯ. ಐಹಿಕ ಪುರುಷಾರ್ಥ ಇಲ್ಲಿದು ನಾವು ಹಣ ಗಿಣ ಕಳಿಸ್ತೇವೆ. ಚತುರ್ವಿಧ ಪುರುಷಾರ್ಥ ಅಂತಂದ್ರೆ ಅದೇ ಅವೆಲ್ಲ ಚತುರ್ವಿಧ ಪುರುಷಾರ್ಥಗಳು ಮೋಕ್ಷ ಬಂದೆ. ಉಳಿದ ಜನ ಇವು ಸಾಮಾನ್ಯನೇ. ಅದು ಪುರುಷರಿಂದ ಅರ್ಥಮಾನ ಆಗೈತ. ಸಂಪತ್ತಿಲ್ಲ. ಅಸ್ಮಾಕಂ ಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ಆಯು ಆರೋಗ್ಯ ಆಚಾರ್ಯ ಇನ್ನೊಂದು ಏನೊಂದು ಹಾಕೋದು ನೋಡ್ತಿರುವ ಪರ್ಮೆಂಟಾರ್ಥಂ ಮನೆಯ ಮಹಡಿ ಖರ್ಚಾರ್ಥಂ ಉತ್ತಮ ಕಾರಾರ್ಥಂ ಇನ್ನೊಂದು ಎರಡು ಹಾಕೋರಿ. ಬರೀ ಇಷ್ಟೇ ಬೇಡ, ಒಂದು ದಿನ ಕೇಳ್ಕೊಂಡು ಸಾಕಾಗಿದೆ. ಅಂದೇನು ಏನೇ ಇರಲಿ ಇಲ್ಲಿಯ ಸಂಪತ್ತಿಗಳವಲ್ಲ ಅನಿತ್ಯ ಅಸಾರ. ಆ ಬ್ರಹ್ಮಸ್ತಂಭ ಪರ್ಯಂತಂ ಅಸಾರಂ ಚಾಪಿ ಅನಿತ್ಯಕಂ ವಿಜ್ಞಾಯ ಜಾತ ವೈರಾಗ್ಯ ವಿಷ್ಣು ಪಾದೈಕ ಸಂಶಯ. ಬ್ರಹ್ಮದೇವರು ಹಿಡ್ಕೊಂಡು ಸ್ತಂಭ ಅಂದ್ರೆ ಹುಲ್ಲಿನ ಕಡ್ಡಿ, ಹುಲ್ಲಿನ ಕಡ್ಡಿ ಹಿಡ್ಕೊಂಡು ಬ್ರಹ್ಮದೇವರು. ಅಸಾರಂ ಚಾಪಿ ಅನಿತ್ಯ. ಭಗವಂತನಷ್ಟು ಉತ್ತಮ ಅಲ್ಲ, ಅನಿತ್ಯ ಅಂತ ತಿಳ್ಕೊಂಡು ಇದರ ಬಗ್ಗೆ ಎಷ್ಟು ಬೇಕಷ್ಟೇ ಇದರ್ಥ ಪುರಾಣ ಕೇಳೋದು ಬರ್ದಿವ್ರು ಮನೆಯಾಗಿಂದು ಕುರ್ಚಿ ಹೊರಗೆ ಒಯ್ಯಬೇಡ ಹೋಗಿ ಅಸಾರದ. ಆದ್ರೆ ಅದರ ಮೇಲಿನ ಮೋಹವನ್ನು ಪರಿತ್ಯಾಗ ಮಾಡಿ. ಮೋಹ ಅಂದ್ರೆ ಏನು? ಎಳ್ದರಗ ನನ್ನ ಜೊತೆಗಿರ್ತಕ್ಕಂಥದ್ದು ಹಂಗಿಲ್ಲ. ಅವರೇ ಅಂದ್ರೆ ಅದ್ರ ಮುಂದೆ ನೀವದೇ ಹೋಗ್ತೀರಿ ಮತ್ತೆ. ಏನೋ ಒಂದು ಆಗ್ತದೆ, ನಿಮ್ಮ ಮುಂದೆ ಅವರೇ ಹೋಗ್ತದೆ, ಅದ್ರ ಮುಂದೆ ನೀವದೇ ಹೋಗ್ತೀರಿ. ಆದ್ದರಿಂದ ಇದೆಲ್ಲವೂ ಅಸಾರ ಅನಿತ್ಯ ಅಂತ ಚಿಂತನ ಮಾಡಿ ಏನು ಮಾಡಿದ? ತದನಂತರ ಕೃಷ್ಣಾಂಗ್ರೀಷೇವ. ಭಾಳ ಮಜಾ ಅದ. ಇದೆಲ್ಲೋ ಅನಿತ್ಯ ಅಸಾರ ಅಂತ ತಿಳ್ಕೊಂಡು ಅವನು ಏನು ಹಂಗೆ ಸುಮ್ಮ ಕೂಡಲಿಲ್ಲ. ಅದು ಬಿಟ್ಟು ಸುಮ್ಮ ಕೂಡಲಿಲ್ಲ. ಬಿಟ್ಟು ಏನು ಮಾಡೋದು? ಅದಕ್ಕಿಂತಲೂ ಉತ್ತಮವಾದದ್ದು ಯಾವುದು? ಕೃಷ್ಣಾಂಗ್ರೀಷೇವಾಂ ಅಭಿಮನ್ಯಮಾನಃ. ಕೃಷ್ಣಾಂಗ್ರಿ ಸೇವ, ಪರಮಾತ್ಮನ ಕೃಷ್ಣ ಪರಮಾತ್ಮನ ಪಾದಕಮಲಗಳೇ, ಪಾದಕಮಲದ ಸೇವೆಯೇ ಉಪಾದೇಯತೆಯ. ಆ ಪಾದಕಮಲ ಸೇವೆಯೇ ನಮಗೆ ಉತ್ತಮವಾದಂತಹ ಉಪಾಯ. ಈ ಮನ್ಯಮಾನಃ ತಿಳ್ಕೊಂಡ. ನೋಡಿ, ನಮ್ಮಲ್ಲಿ ವೈರಾಗ್ಯ ಅಂದರೆ ಎರಡು ದಳ. ಜಗತ್ತಿನ ಸುಖವನ್ನ ಅನಿತ್ಯ ಅಸಾರದ್ದು ಬಿಡುವುದು, ದೇವರ ಪಾದಾರವಿಂದಗಳು, ದೇವರ ಮಹಿಮೆ ಅತ್ಯಂತ ಸಾರಾತ್ ಸಾರ ಥರ ಅಂತ ಹಿಡಿಯುವುದು. ನಮ್ಮಲ್ಲಿ ವೈರಾಗ್ಯ ಶಬ್ದಕ್ಕೆ ಅರ್ಥ ಹೇಳೋ ಬರೇ ಜಗತ್ತನ್ನು ಬಿಟ್ಟು ಅಸಾರ ಹೋಗೋದಲ್ಲ. ಇದಕ್ಕಿಂತ ಉತ್ತಮವಾದದ್ದು ಯಾವುದು?
ಪರಮಾತ್ಮನ ಮಹಿಮಾ ಈಗ ಪ್ರಾಣ ಕೂತಿರ್ತಾನೆ ಮಹಿಮಾ ಕೇಳೋದು ಇದು ಸಾರ ಇದೇ ಉತ್ತಮ ಹಿಡಿಯುದು. ಕೆಲವು ಮತಗಳಲ್ಲಿ ಬರೀ ಸಂಸಾರ ನಿತ್ಯ ಅಂತ ಬಿಟ್ಟು ಅವರು ದೇವರ ಧ್ಯಾನ ಮಾಡಂಗೆ ಬರೇ ದಂಡನ ಮಾಡ್ಕೊಂಡು ಹೋಗ್ಬೇಕು. ಕೆಲವು ಮತವಾಗಲ್ಲ ಹಂಗೆ ನಮ್ಮಲ್ಲಿಲ್ಲ. ನಮ್ಮಲ್ಲೇನು ಭಗವದ್ ಧ್ಯಾನಕ್ಕಾಗಿ ಉಪವಾಸ ಮಾಡೋದು. ಏಕಾದಶಿ ಯಾಕಲ್ಲ ಉಪವಾಸತಿ ಅಂದ್ರೇನು? ದೇವರ ಸಮೀಪದಲ್ಲಿ ಹೆಚ್ಚು ದಿನ ಇದೇ ಇರ್ತೀವೋ ಇವತ್ತು ಹೆಚ್ಚಿನ ವೇಳೆ ಕಳಿಬೇಕು. ಅದಿವಾಸದ ಧೂಪ ವಾಸದ ಭಾಗ್ಯವು ಕಂಡ ಉಪವಾಸ ಭಾಗ್ಯ ಅಂದ್ರೆ ಆಹಾರ ಬಿಡೋದು, ನೀರು ಬಿಡೋದು, ಒಂದೊಂದು ಬಿಟ್ಟು ಏನು ಮಾಡೋದು? ಮುಸುಕಾಗಿ ಮಲ್ಕೊಳ್ಳೋದಲ್ಲ. ಏಕಾದಶಿ ಒಂದು ತ್ರಾಸಾಗಿ ಮಲ್ಕೊಂಡ್ರು ಮಲ್ಕೊಂಡ್ರೆ ಏಕಾದಶಿ ಉಪವಾಸ ಮಾಡಿದ್ರೆ ಫಲ ಬರ್ತದೆ ಅನ್ನಂಗಿಲ್ಲ, ಹೆಚ್ಚಿನ ಫಲ ಬರಂಗಿಲ್ಲ. ಅವತ್ತು ಹೆಚ್ಚೇನು ಮಾಡಬೇಕು? ಭಗವದ್ ಧ್ಯಾನ ಮಾಡಬೇಕು, ಭಗವತ್ ಚಿಂತನೆ ಮಾಡಬೇಕು, ಭಗವತ್ ಕಥಾ ಕೇಳಬೇಕು. ಇದಾದ್ರೆ ಅದು ಉಪಯೋಗ. ಈ ಪಥ್ಯ ಮಾಡಿದೆ ಬರೇ ಪಥ್ಯ ಮಾಡಬೇಕು, ಔಷಧ ತಗೋಬೇಕು. ಬರೀ ಪಥ್ಯ ಮಾಡಿದ್ರೊಳಗಿನ ಬರೀ ಔಷಧ ನೋಡಿ ಎರಡೂ ಬೇಕೆ. ಹಂಗೆ ಏನು ಮಾಡಿದವ? ಕೃಷ್ಣಾಂಗ್ರಿ ಸೇವಾ ಏವ ಉಪಾದೇಯತೆ. ಕೃಷ್ಣ ಪರಮಾತ್ಮನ ಪಾದಾರವಿಂದಗಳ ಸೇವೆ ಇದು ಬಹಳ ಶ್ರೇಷ್ಠ. ಇದನ್ನು ನಾನು ಮಾಡಬೇಕು. ಈ ಮನ್ಯಮಾನ ಒಂದು ತಿಳ್ಕೊಂಡಿಂಗ ಇನ್ನೊಬ್ಬರಿಂದ ಕೇಳಿಸ್ಕೊಂಡು ಆಯ್ತಪ್ಪ ಅದೊಂದು ಮಾಡಿದ್ರೆ ಆಯ್ತು ಏನು ಹೇಳ್ಕೊಂಡು ಹಿಂಗಲ್ಲ. ಮನ್ಯವ ತಾನೇ ಒಪ್ಪಿಕೊಂಡು ಅಭಿಮನ್ಯಮಾನ ಎಂದೆ ಅಮರ್ತ್ಯನದ್ಯ. ಅವಾಗ ಏನು ಮಾಡಿದ? ಮಂಟೇ ಬಿಟ್ಟು ಮನ್ಯಾಗ ಆಗಂಗಿಲ್ಲ. ಅದು ಮನೆಯೊಳಗೆ ಮತ್ತೆ ಪುನಃ ಅದು ಮಾಡಿ ಇದು ಮಾಡಿ ಮಾಡ್ತಾರೆ. ಅಮರ್ತ್ಯ ಅಂದ್ರೆ ಮಾನವರು, ಅಮರ್ತ್ಯ ಅಂದ್ರೆ ದೇವ. ದೇವ ನದಿ ಯಾವುದು? ಗಂಗಾ. ಅಮರ್ತ್ಯನದ್ಯ ದೇವ ನದಿಯಾದಂಥ ಗಂಗಾ ನದಿ ಒಳಗೆ ಪ್ರಾಯಂ ಉಪಾವಿಶತ. ಪ್ರಾಯೋಪವೇಶನ ಕೊಟ್ಟ. ಪ್ರಾಯೋಪವೇಶನ ಅಂದ್ರೆ ಅನ್ನ ನೀರವನ್ನು ಬಿಟ್ಟು ಉಪವಾಸದಿಂದ ದೇವರ ಮಹಿಮಾ ಕೇಳೋದು. ಎದಕ್ಕೆ ಗೊತ್ತಾ? ಪ್ರಾಯೋಪವೇಶೋಪ ಅನಶನಭೂತಂ. ಎದಕ್ಕೆ ಗೊತ್ತಾ? ಪ್ರವಾಹ ಸ್ಥಿತ ಪ್ರಾಸಾರೇ. ಗಂಗಾ ನದಿ ನಡುವ ಒಂದು ಕಂಬದ ಮೇಲೆ ಒಂದು ಮನೆ ಕಟ್ಟಿದ್ರು, ಅಲ್ಲಿ ಕೂಟ. ಇಲಾಖೆ ಮಾಡಿದ ಮೊದಲೇ ಆಗಿರ್ಬೇಕು. ಮೊದಲೇ ಕಟ್ಟಿದ್ರು. ಎಷ್ಟೋ ರಾಜರು ಜಾಸ್ತಿಗೆ ಅನ್ನ ತಂಪು ಜಾಗ ಹೋಗ್ಕೊಂಡು ಕೂಟ, ನದಿ ನಡುವೆ ಒಂದು ಕಟ್ಕೊಂಡು ಕೂಟ. ಹಂಗೆ ಆ ವೇಳ್ಯಾಕ ನೋಡ್ರಿ ಅದನ್ನು ನಾವೇನು ಮಾಡಿದ? ಭೋಗಕ್ಕೆ ಉಪಯೋಗ ಮಾಡಿಲ್ಲ, ಯೋಗಕ್ಕೆ ಉಪಯೋಗ ಮಾಡಿದ. ನಮ್ಮ ಭೌತಿಕ ಸುಖ ಸಾಧನಗಳನ್ನು ಯೋಗಕ್ಕೂ ಉಪಯೋಗ ಮಾಡ್ಕೋಬೋದು. ಗಂಗಾ ನದಿ ನಡುವ ಅಲ್ಲಿ ಕೂತ ಒಟ್ಟು ಜಾಗ ಇತ್ತು, ಅಲ್ಲಿ ಅವ ಕೂತ. ನದಿ ದಂಡೆ ಮೇಲೆ ದಂಡೆ ಅಂದ್ರೆ ಒಂದು ಅರ್ಥದ. ದಂಡೆ ಅಂದ್ರೆ ಲಾಕ್ಷಣಿಕ ಪ್ರಯೋಗ. ಸಮೀಪದಲ್ಲಿ ಅಂತೂ ಅರ್ಥ. ಮಧ್ಯದಲ್ಲಿ ಅದರ ಪ್ರಮಾಣ ಇದ್ದಾಗ ಬಿಡುವುದು ಸ್ಪಷ್ಟ ಮಧ್ಯದಲ್ಲಿ ಅಂತ ಮಹಾಭಾರತ ನಮ್ಮದು ಕೂತ. ಅದೇ ಅಲ್ಲಿ ಕೆಲವರು ಕಾಣಗಾರೆ ಕೊಡ್ತಾರೆ. ಇವ ಬರಬಾರದು. ಅದೇ ಅಂಜಿಕೆ ಮರಣಕ್ಕೆ ಅಂಜಿ ಪ್ರಕಾರ ಏನು ಮರಣಕ್ಕೆ ಅಂಜಿಲ್ಲ. ಯಾಕಂದ್ರೆ ನಾವು ಹೇಳ್ಯಾರ ಇಮಂ ಅಮುಂ, ಈ ಲೋಕದ ಸಂಪತ್ತು, ಇಲ್ಲಿಯ ಭಯ ಎಲ್ಲವೂ ಅಂತ ಅವ್ನಿಗೆ ಎಲ್ಲಿದ್ದ. ಆದರೆ ಮರಣದ ಭಯ ಇದ್ದಾಗ ಉಪವಾಸ ಕೊಡ್ತಿರ್ತಾರೆ. ಕಾರಣ ಇನ್ನೊಂದು ವಿಷಯ ಹೇಳ್ತಾರೆ. ಏನಂದ್ರೆ ಪರೀಕ್ಷಿತ ರಾಜನ ವೈರಾಗ್ಯ ಅರ್ಥಾತ್ ಉಪವಾಸ ಕೂಟ ಒಂದು, ದೇವರ ಮಹಿಮಾ ಕೇಳಬೇಕಂತ ಕೂಟ ಎರಡು. ಒಂದು ಇದರೊಳಗೆ ಅವ ಈರ್ಷ್ಯಾ ಅಸೂಯ ದ್ವೇಷ ಇದ್ದಿದ್ದು ಯಾರಿಗೆ? ಮತ್ತೊಂದಾಗಿದ್ದ ಆ ಎಲ್ಲ ಸಾಯಲಿಕ್ಕೆ ಹೊಂಟಿದ ಕಡೆ ನಮ್ಗೆ ಶಾಪ್ ಕೊಟ್ಟು ಅವನು ತಗೊಂಡೇ ಹೋಗು, ಅವನು ಕಳಿಸೇ ನಾ ಹೋಗು. ನಾ ಹೋಗೋದು ಖಾತ್ರಿ ಆಯ್ತು. ಯಾವ ಶಾಪ್ ಕೊಟ್ಟ ನಾವು ಕೈ ನೋಟ್ ಅಂಥೇಳಿ ಆ ಹುಡುಗನ ಕರೆಸಿ, ಅವ್ರ ಅಪ್ಪನ ಕರೆಸಿ, ಅವ್ರ ಮನೆ ಮಂದಿನೇ ಹತ್ಯೆ ಮಾಡಿ ಹೋಗ್ಬೋದಾಗಿತ್ತು. ಯಾಕೆ ಅವನ ಸಾಮರ್ಥ್ಯ ಇರ್ತದೆ, ರಾಜನೇ ಇದ್ದವ. ನನಗೆ ದಂಡ ಮಾಡ್ತೀವಿ ಮಗನೇ ಅಂತೇಳಿ ಹುಡುಗನ ನಾವು ಮಾಡ್ಬೋದು. ಅದೇನು ಅಂತ ನಕ್ಕು ಭಗವತ್ ಚಿಂತನೆ ಮಾಡಿ
ಆ ಮನಸ್ಸಿನಾಗ ಹೀಗೆ ವಿಚಾರ ಮಾಡಿದ ಪರೀಕ್ಷಿತ ಏನಂದ್ರೆ ಈಗ ಮುನಿಕುಮಾರ ನನಗೆ ಶಾಪ್ ಕೊಟ್ಟು ಚಲೋನೇ ಯಾಕೆ ಚಲೋ ಆಯ್ತು ನಾ ಮಾಡಿದ ಪಾಪಕ್ಕೆ ಇಲ್ಲೇ ಸಿಗ್ತಿಲ್ಲ ಹಣ ಮುಂದೆ ಹೋಗಿ ಮರಕ್ಕೆ ಒಳಗೆ ಬಿದ್ದು ಮುಂದೆ ಬೇಡ ಹೀಗೇ ಅದರ ದುಃಖ ಹೋಗ ಮಾಡಿ ಹೋಗ್ಬೇಕು ಒಂದು ಎರಡನೇದು ಋಷಿಕುಮಾರ ನನಗೆ ಉಪಕಾರ ಮಾಡ್ಯಾನ ಏನು ಮಾಡಿದ ಅಪರಾಧಕ್ಕೆ ದಂಡವನ್ನು ಕೊಟ್ಟ ನಾನು ಮಾಡಲಾದಾಗಿ ತಪ್ಪದು ಈ ಮುನಿಗಳಿಗೆ ಮಾಡಿದ ತಪ್ಪಿಗೆ ದಂಡ ಕೊಟ್ಟಾನ ಏನು ತಪ್ಪದು ಎರಡನೇದು 7 ದಿವಸ ನಂಗೆ ಇರ್ಲಿಕ್ಕೆ ಅವಕಾಶ ಕೊಟ್ಟ 7 ದಿವಸ ಹಂಗೆ ನಾ ಮಾಡಿದ್ದು ನೋಡಿದ್ರೆ ನಾ ಸದ್ಯ ನನ್ನ ಕೈ ಎರಡು ಬಿದ್ದು ನಾ ಸಾಯ್ಬೇಕು ನೋಡಿ ಪರೀಕ್ಷಿತ ರಾಜಂದು ಅವನು ಇಂಟರ್ಪ್ರಿಟೇಷನ್ ಭಗವದ್ ಭಕ್ತರು ತಮಗೆ ಬಂದಿರತಕ್ಕಂಥ ಅಪಾಯಗಳನ್ನು ಉಪಾಯವನ್ನಾಗಿ ಮಾಡ್ಕೊತಾರೆ ಉಪಾಯ ಯಾಕೆ ಹೇಳಿದ್ರೆ ಅವಂದ ಇದನ್ನ ಮಾಡಿದ ಅಪರಾಧಕ್ಕೆ ಇವತ್ತೇ ಸಾಯ್ಬೇಕಾಗಿತ್ತು ನಾನು ಆದ್ರೆ ಆ ಹುಡುಗ ನನಗೆ 7 ದಿವಸ ಕೊಟ್ಟಾನಂದ್ರೆ ನಿಜವಾಗಿ ಆ ಹುಡುಗನಿಗೆ ನಾನು ನಮಸ್ಕಾರ ಮಾಡಿ ಅವ್ನು ಕರುಣಾಚಾರ್ಯ ನೋಡಿ ಈ ಸತ್ತು ಹೋಗುವ ಒಂದು ಶಾಪ್ ಕೊಟ್ಟು ಕರುಣಾಚಾರ್ಯ ಆಗ್ತಾನೆ ಹಾಗಾದರೆ ಈ ಭಾವನಾ ಪರಿಶುದ್ಧ ರಾಜಿಗೆ ಮನಸ್ಸಿನಾಗ ಬಂತು ಅದಕ್ಕಿಂತ ನಾವು ಏನು ಮಾಡಿದ ಏನು ಪ್ರತಿಕ್ರಿಯೆ ಮಾಡಲಾರ್ದೇನೆ ಮನಸ್ಸಿನಾಗ ಅಂದ್ಕೊಂಡು ಗಂಗಾ ನದಿಗೆ ಹೋಗಿ ಅದ ಮನಸ್ಸನ್ನು ಹೊತ್ತು ಕೂತ ಹಿಂಗೆ ಅನ್ನಿಸ್ತದೆ ನನಗೆ ಅದಕ್ಕೆ ಶುಕಾಚಾರ್ಯ ಬಂದ್ರಿ ಅಂತ ಹೇಳಿ ಪ್ರಾಯ ಕೇಳತಕ್ಕಂಥವರಲ್ಲಿ ಈ ಮಾನಸಿಕ ತಯಾರಿ ಇರಂಗಿಲ್ಲ ಏನೋ ಭಾಗವತ್ ನೋಡೋದಾಗ ಕೇಳಿದ್ರೆ ಆಯ್ತು ಅದಿಷ್ಟು ಹೋಗ್ತು ಅಂತಾರೆ ನಾವು ಇಷ್ಟಕ್ಕೆ ಬರ್ತೀವಿ ಹೊರತು ನಮಗೆ ಯಾರು ಅಪಾಯ ಮಾಡ್ಯಾರ ಅವರಿಗೂ ಚಲೋ ಆಗಲಿ ಅಷ್ಟೇ ಅಲ್ಲ ನನಗೆ ಮತ್ತು ದಂಡ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ನಿಜವಾಗಿ ಒಳ್ಳೆಯವ ನನ್ನ ಮಿತ್ರವ ನನಗವ ಒಳ್ಳೆಯದನ್ನೇ ಮಾಡಿದ್ದಾನೆ ಅಂತ ಮನಸ್ಸಿನಾಗಿ ತಿಳ್ಕೊಂಡು ತನ್ನ ತಪ್ಪನ್ನು ಒಪ್ಪಿಕೊಂಡು ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಿಕ್ಕೆ ಗಂಗಾದಂಡಿ ಮೇಲೆ ಬಂದು ಕೊಡ್ತಾನೆ ಇವನಿಗೆ ಭಾಗವತ್ ಹೇಳಿದ್ರು ಸಾಕು ಅದಕ್ಕೆ ಶಿಖಾಚಾರ್ಯ ಏನು ಮಾಡಿದ್ರು ತಾವಾಗೇ ಬಂದ್ಬಿಟ್ರು ಅವರಿಗೆ ಪತ್ರ ಹಾಕಿ ಕಳಿಸಿ ನೋಡ್ರಪ್ಪ ಒಂದು ವಾರ ಭಾಗವತ್ ನಾವು ಹಚ್ಚಿವು ನೀವು ಬಂದು ಹೇಳಿ ಹೋಗ್ರಿ ಕೇಳೋದಕ್ಕೆ ಕೇಳ್ತಾರೆ ಕೆಲವರು ಭಾಗವತ್ ಹಚ್ಚಿರ್ತಾರೆ ತಾವು ಕೇಳಂಗಿಲ್ಲ ನಮ್ಮ ಸಲುವಾಗಿ ಇನ್ನು ನೋಡ್ತೀವಿ ಹಂಗಲ್ಲ ಶಿಖಾಚಾರ್ಯರು ಭಾಗವತವನ್ನು ಹೇಳಲಿಕ್ಕೆ ತಾವೇ ಬಂದರು ಯಾಕೆ ಬಂದರು ಯೋಗ್ಯ ಅಧಿಕಾರಿಯಿಂದ ಪ್ರಾಯ ಹಿಂದಿನ ಮುಂದಿನ ವಿಚಾರ ಮಾಡಿದರು ಶಿಖಾಚಾರ್ಯ ಭಾಗವತದ ಮಯ ಭಾಗವತವನ್ನೇ ಚಿಂತನೆ ಮಾಡುವರು ಆದರೆ ಹೊರಗೆ ಹೇಳಿದ್ದು ಇಲ್ಲೇ ಫಸ್ಟ್ ಅಂತ ಅನಿಸುತ್ತೆ ಶಿಖಾಚಾರ್ಯರು ಹೊರಗೆ ಸಭಾದೊಳಗೆ ಭಾಗವತ ಹೇಳಿ ಸಪ್ತಾಹ ಮಾಡಿದ್ದು ಇದು ಅವ್ರ ಇಡೀ ಲೈಫ್ ಒಳಗೆ ಫಸ್ಟ್ ಅಂತ ಅನಿಸ್ತದೆ ನಾವು ಎಲ್ಲಿ ಉಳಿಸಿದ ಕಡೆ ಹೇಳಿದ್ದೆ ಕಂಡಿಲ್ಲ ಹಾಗೆ ಇಲ್ಲೇ ಬಂದ್ರು ಅವರು ಹೇಳಿದ ಇವು ಅಧಿಕಾರಿ ಇದ್ದಾನೆ ಯೋಗ್ಯ ಅಧಿಕಾರಿ ಹುಡುಕಾಡ್ಕೊಂಡು ನಾವೇ ಹೋಗ್ಬೇಕಲ್ಲ ಆ ಕರುವಿನ ಕಡೆ ಬರ್ತದಲ್ಲ ಆಗ ನಾವೇ ಶಿಸ್ತರು ಚಲೋ ಇದ್ದಂದ್ರೆ ನಾವೇ ಅಲ್ಲಿ ಹೋಗಿ ಪಾಠ ಹೇಳೋದು ಶಿಖಾಚಾರ್ಯ ನೋಡಿ ಏನೂ ಆಶಾ ಇಲ್ಲ ಇದು ಇಲ್ಲ ಅವ್ರು ಹೇಳೋರು ಪರಮ ವೈರಾಗ್ಯ ಕೇಳೋನು ವೈರಾಗ್ಯ ರಿಸಲ್ಟ್ ಏನು ಮೋಕ್ಷ ಹೇಗೆ ಖಗೇಂದ್ರ ಭಜಪಾದ ಮೂಲಂ ಪರೀಕ್ಷಿತ ಭಾಗವತ ಕೇಳಿ 7ನೇ ದಿವಸ ದೇಹ ಪರಿತ್ಯಾಗ ಮಾಡಿ ಮೋಕ್ಷಕ್ಕೆ ಹೋಗ್ಬಿಟ್ಟ ಮೋಕ್ಷ ಅಂದ್ರೆ ಮುಕ್ತ ಸ್ಥಾನ ಇದೇನು ಗೊತ್ತಾಗ್ತದಂದ್ರೆ ಹೇಳೋರು ಯಾವ ಮನಸ್ಪರಿಸ್ಥಿತಿ ಇರುತ್ತೆ ಕೇಳೋರಲ್ಲಿ ಎಂತಹ ಉದಾರ ಮನೋಭಾವನ ಇರಬೇಕು ಹೇಳತಕ್ಕಂಥವರಲ್ಲಿ ಎಂಥ ಅನುಗ್ರಹ ಭಾವನೆ ಇರಬೇಕು ಎರಡನ್ನೂ ನಾವಿಲ್ಲಿ ಪೂರ್ವ ರಂಗದಲ್ಲಿ ವಿಚಾರ ಮಾಡಿದ್ರೆ ಅನ್ನಿಸ್ತದೆ ಶ್ರೀಮದ್ಭಾಗವತ ಆದ ಕಾರಣ ಈ ಮನೋಭಾವನ ನಮ್ಮಲ್ಲಿ ಕಡಿಮೆ ಇರ್ತದೆ ನಮ್ಮಲ್ಲಿ ತಕ್ಕ ಮಟ್ಟಿಗೆ ಇರ್ತದೆ ನಮ್ಮ ಫಲನೂ ಕಡಿಮೆ ನಾವು ಅವನಾಗೆ ಭಾಗವತ ಕೇಳಿದ್ರು ನಾವೇ ಮೋಕ್ಷಕ್ಕೆ ಹೋಗಿಲ್ಲ ಪರೀಕ್ಷಿತ ರಾಜನಂಗೆ ನಾವು ಕೇಳಿಕ್ಕೂ ಶಕ್ತಿ ಇಲ್ಲ ಶಿಖಾಚಾರ್ಯಂಗೆ ಹೇಳಿಕ್ಕೂ ಶಕ್ತಿ ಅದರಿಂದ ಎಷ್ಟು ಪ್ರಯತ್ನವೋ ಅಷ್ಟು ಫಲ ಬಂದಿದೆ ನಮಗೂ ಫಲ ಬರಂಗೆ ನಾನು ತಿಳ್ಕೊಬೇಡ ಫಲ ಅದ ಅದು ಉತ್ತಮಾಧಿಕಾರಿಗಳು
ಅಂತ ತಿಳ್ಕೊಂಡು ಸರಿ. ಅದೇನಾಯಿತು, ಗಂಗಾಕ್ಕೆ ಯಾಕೆ ಹೋದ ಅಂತ ಇದು ಪ್ರಶ್ನೆ. ಗಂಗಾ ಮಹಾತ್ಮ ಹೇಳ್ತಾರೆ, ನಮ್ಮ ಅರಣ್ಯಕಾಚಾರ್ಯ ಏನು ಮಾಡ್ತಾರೆ, ಒಳ್ಳೆ ಪ್ರಸಂಗ ಬಂತಂದ್ರೆ ಭಾಗವತೊಳಗೆ ಇರತಕ್ಕಂತಹ ಕೆಲವು ವಿಷಯ ವಿಸ್ತಾರ ಮಾಡ್ತಾರೆ, ಕೆಲವು ಸಂಕ್ಷೇಪ ಮಾಡ್ತಾರೆ. ನದ್ಯಂತರಂ ವಿಹಾಯ ಅದ ನೋಡಿ. ನದ್ಯಂತರಂ ಅಂದ್ರೇನು, ಯಾರೇ ನದಿ ಬಿಟ್ಟು, ನಾ ಹಿಂದೆ ಅರಣ್ಯಕಾಚಾರ್ಯದವ್ರು ಹೇಳ್ತಿರ್ತಾರೆ, ಮಧ್ಯೆ ಮಧ್ಯೆ ನಾ ಸ್ವಲ್ಪ ವ್ಯಾಖ್ಯಾನ ಮಾಡ್ತಿರ್ತಾರೆ, ಮತ್ತು ಮುಂದೆ ಅಲ್ಲೇ ಬರ್ತಿರ್ತಾರೆ, ಹೇಳ್ಕೊಂಡು ನೋಡ್ಕೊಂಡು. ನದ್ಯಂತರ ವಿಹಾಯ ಅಂದರೆ ಬೇಗ ನದಿಗಳನ್ನು, ಕೃಷ್ಣಾ ನದಿ ಇದ್ದಿದ್ದಿಲ್ಲ, ಕೃಪಾದಿ ಇದ್ದಿದ್ದಿಲ್ಲ, ಕಾವೇರಿ ನದಿ ಇದ್ದಿದ್ದಿಲ್ಲ, ಎಲ್ಲ ಬಿಟ್ಟು ಗಂಗಾಕ್ಕೆ ಯಾಕೆ ಹೋದ. ನದ್ಯಂತರ ವಿಹಾಯ ಅಮರ್ತ್ಯ ನದ್ಯಾಮೇವ ಕೃತಪ್ಪಾಯೋಪವಿಟ್ಟು. ಅಮರ್ತ್ಯ ನದ್ಯ ಅಂದ್ರೆ ಯಾವುದು? ದೇವನದಿ. ಅಮರ್ತ್ಯ ಅಂದ್ರೆ ದೇವನದಿಯಾದಂಥ ಗಂಗಾ ನದಿಗೆ ಯಾಕೆ ಹೋದವ? ಕುತ ಪ್ರಾಯೋಪವಿಷ್ಟ, ಅಲ್ಯಾಕವ ಪ್ರಾಯೋಪೇಕ್ಷ ಇತಿ ಇತ್ಯತಃ ತದ ಅಪೇಕ್ಷಾಯಾಂ ತದಪೇಕ್ಷೆಯ ಅಧಿಕ ತೀರ್ಥಾಭಾವಾದಿತ್ಯಾಶಯೇನ. ತದಪೇಕ್ಷೆಯ ಅಂದರೆ ಗಂಗಾ ನದಿಗಿಂತ ಇನ್ನೊಂದು ಅಧಿಕವಾದಂತಹ ತೀರ್ಥ ಜಗತ್ತಿನಾಗ ಯಾವುದೂ ಇಲ್ಲ. ಅದಕ್ಕೆ ಆದಷ್ಟು ನಾವು ಉತ್ತಮವನ್ನೇ ಸ್ವೀಕಾರ ಮಾಡಬೇಕು. ನಮಗೆ ಚಾಯ್ಸ್ ಮಾಡಬೇಡ, ಉತ್ತಮವನ್ನೇ ಮಾಡಬೇಕು, ಕಡಿಮೆ ಅಂದ್ರೆ ಯಾಕೆ ಮಾಡಬೇಕು? ಅದಕ್ಕೆ ತದಪೇಕ್ಷೆಯ ಅಧಿಕ ತೀರ್ಥಾಭಾವ ಇತ್ಯಾಶೇನ ತನ್ನ ಮಹಿಮಾ ನಮ್ಮ ದೇಶದೋ ದರ್ಶನ. ಆ ಗಂಗೆಯ ಮಹಿಮೆಯನ್ನು ಸ್ವಲ್ಪ ಇದು ತೋರಿಸ್ತಾರೆ. ಇನ್ನು ಯಾವೈ ಮತ್ತು ಯಾವೈ ಶ್ಲೋಕ ಬಂತಿಲ್ಲ, ಶ್ಲೋಕ ಅಂದ್ರೆ ಯಾವೈಲ ಸತ್ಶ್ರೀ ಏನ್ ಮಾಡ್ತಾರೆ, ಆ ಶ್ಲೋಕ ತನಕ ನಮ್ಮ ತಂದು ಹಚ್ಚಿ ಮುಂದೆ ಶ್ಲೋಕ ಹೋಯ್ತಾರೆ. ಆ ಶ್ಲೋಕವನ್ನು ಅಂದ್ಮೇಲೆ ಪುನಃ ಅರ್ಥಕ್ಕೆ ಮತ್ತೆ ಕೆಳಗೆ ಬರಿ ಅಂತ ಕೆಳಗೆ ಮೇಲೆ ಹೋಯ್ತಾರೆ ನಮ್ಮ ಅರಣ್ಯಕಾಚಾರ್ಯ. ಏನು ಅಂದ್ರೆ ಯಾವೈಲ ಸತ್ಶ್ರೀ ತುಳಸಿ ವಿಮಿಶ್ರ ಕೃಷ್ಣಾಂಘ್ರಿರೇಣ್ವದ್ಗರಿಕಾಂಬುನೇತ್ರಿ ಪುನಾತ್ಯಶೇಷಾನ್ ಉಭಯತ್ರಲೋಕಾನ್ ಕಸ್ತಾಂ ನ ಸೇವೇತ ಮರಿಷ್ಯಮಾಣಃ. ನೋಡಿ, ಯಾ ಅಂದ್ರ ಯಾವ ಗಂಗಾದೇವಿಯೋ, ವೈ ಅಂದ್ರೆ ಏವ, ಲಸತ್ಶ್ರೀ ತುಳಸಿ ವಿಮಿಶ್ರ ಕೃಷ್ಣಾಂಗಿರೇಣ್ಯ ಗದಿಕಾಂಬುನೇತ್ರಿ. ಒಂದೇ ವಾಕ್ಯ, ಕಾಂಬುನೇತ್ರಿ ಯಾ ಅದೇ ಅಂದ್ರೆ ಶೋಭಿಸುವ, ಏನ್ರಿ ಒಳ್ಳೆಯ ಚೆನ್ನಾಗಿ ಶೋಭಿಸುವ ಎಳೆಯಾಗಿರತಕ್ಕಂತಹ ತುಳಸಿಯಿಂದ ಮಿಶ್ರವಾದ ಕೃಷ್ಣನ ಪಾದದ ಹೂಳಿಯಿಂದ ತುಂಬಿದ ವಸತ್ಶ್ರೀ ತುಳಸಿ ವಿಮಿಶ್ರ. ಕೃಷ್ಣನ ಪಾದ ಧೂಳಿಯಿಂದ ಇನ್ನಿಷ್ಟು ಪವಿತ್ರವಾದ ಏನ್ರಿ ಏನು ಅಭ್ಯಧಿಕಾಂಬು, ಅಭ್ಯಧಿಕಾಂಬ ಒಳ್ಳೆ ಶ್ರೇಷ್ಠವಾದ ಜಲದಿಂದ ಕೂಡಿದ ನೇತ್ರಿ. ಅದನ್ನು ಆ ಜಲವನ್ನು ಒಯ್ಯವಳು. ನೇತ್ರಿ ಅಂದ್ರೆ ಅಂಥ ಪರಮಾತ್ಮನ ಪಾದದ ಧೂಳಿಯಿಂದ ಇನ್ನಿಷ್ಟು ಪವಿತ್ರವಾದ ನೀರನ್ನು ಯಾವ ಪ್ರವಹಿಸುವ, ನೀರನ್ನು ಎಳೆಯುವ ಯಾ. ಈ ತುಳಸಿ ವಿಮಿಶ್ರ ಪಾದಕ್ಕೆ ಸಂಬಂಧ. ಹಾ, ಪಾದದ ಮೇಲೆ ತುಳಸಿ. ಹೌದು. ಇವಳು ಮತ್ತೆ ಅಷ್ಟೇನು ಗಂಗಾದೇವಿ ಏನ್ ಮಾಡ್ತಾಳೆ, ಪುನಾತಿ ಅಶೇಷಾನ್ ಉಭಯತ್ರಲೋಕ. ಅಶೇಷಾನ್ ಪುನಾತಿ, ಎಲ್ಲರನ್ನೂ ಪವಿತ್ರ ಮಾಡ್ತಾಳೆ. ಉಭಯತ್ರ ಅಂದ್ರೆ ಏನು, ಒಳಗಿನ ಶುದ್ಧಿ ಹೊರಗಿನ ಶುದ್ಧಿ. ಒಳಗಿನ ಶುದ್ಧಿನೂ ಆಗ್ತದೆ, ಹೊರಗಿನ ಶುದ್ಧಿನೂ ಆಗ್ತದೆ ಗಂಗಾದೇವಿ. ಉಭಯತ್ರ ಲೋಕಾನ್ ಪುನಾತಿ ಕಸ್ತಾಂ ನ ಸೇವೇತ ಮರಿಷ್ಯಮಾಣಃ. ಇಂತಹ ಗಂಗಾದೇವಿಯನ್ನು ಮನುಷ್ಯಮಾಣ ನಾವು ಮಾಡಬೇಕು. ಸಾಯಲಿಕ್ಕೆ ಹೊಂದಿರತಕ್ಕಂಥ ವ್ಯಕ್ತಿಯು ಕಹ ತಾಮ ಸೇವೇತ, ಯಾವನು ತಾನೇ ಸೇವಾ ಮಾಡಂಗಿಲ್ಲ. ಇಷ್ಟೆಲ್ಲ ಎಲ್ಲರನ್ನೂ ಪವಿತ್ರ ಮಾಡುವ ಗಂಗೆಯನ್ನು ಮಗ್ಲಿಕ್ಕೆ ಇಟ್ಕೊಂಡು
ಅದ್ರಲ್ಲಿ ಯಾವ ಮನುಷ್ಯನು ತಾನೇ ಸೇವನೆ ಮಾಡಂಗಿಲ್ಲ. ಕಹ ನ ಸೇವೇತ. ಎಲ್ಲರೂ ವಿಶೇಷವಾಗಿ ಮನುಷ್ಯಮಾನ ಮರಣವನ್ನು ಹೊಂದತಕ್ಕಂಥ ವ್ಯಕ್ತಿ ಅಂತಾದರೂ ನಾವು ಮನೆಯೊಳಗೆ ಮರಣ ಆಗೋಳ್ಳಾಕ ನಾವು ಗಂಗಾ ಗೆಡ್ಡಿ ತಗೊಂಡು ನೀರು ಹಾಕ್ತೀವಿ. ಈ ಗಂಗಾ ದಂಡಿ ಮೇಲೆ ಇದ್ದವನಂತೂ ಅದೇ ಹೊರಟು. ಇದನ್ನ ಅರಣ್ಯಕಾಚಾರ್ಯರು ಭಾಗವತ ಒಳಗಿಂದೇ ಪಂಚಮ ಸ್ಕಂದ ಒಳಗಿದ್ದಂಥ ಗಂಗಾ ಗದ್ಯ, ಆ ಗಂಗಾ ಗದ್ಯವನ್ನು ಉದಾಹರಣೆ ಮಾಡ್ತಾರೆ. ಇನ್ನಿಷ್ಟು ಅದರ ಮಹಿಮಾ ಕೇಳಿ. ಗಂಗಾ ಗದ್ಯ ತಚ್ಚರಣ ಪಂಕಜ ಅವನಿ ಜನಾರುಣ ಕಿಂಜಲ್ ಕೋಪರಂಜಿತ ಚಿನ ಜಗದಗಮಲಾಪೋಪಸ್ಪರ್ಶನಾಮಲಾ ಸಾಕ್ಷಾತ್ ಭಗವತ್ಪರೀತ್ಯನುಪಲಕ್ಷಿತ ವಚೋಭಿಃ ಅವಿಧೀಯಮಾನಾತಿ ಮಹತಾ ಕಾಲೇನ ಯುಗ ಸಹಸ್ರೋಪಲಕ್ಷಣೇನ ದಿವೋ ಮೂರ್ಧನ್ಯವತಾರ. ಒಂದೇ ವಾಕ್ಯರು ಬಾಣಭಟ್ಟನ ಜಟಿಸಬೇಕಿತ್ತು. ಗದ್ಯ ಭಾಗವತ ಭಾಗವತ ಗದ್ಯ ಭಾಗದ ಅಸ್ತಿ ಸಮಸ್ತ ನಗರಿ ನಿಕಷಾಯಮಾನ ಶಾಸ್ತ್ರಣ್ಯ ಪಣ್ಯ ವಿಸ್ತಾರ ಮಣಿಗಣಾದಿ ಜಾತು ವ್ಯಾಖ್ಯಾತ ರತ್ನಾಕರೋ ಮಗಧ ದೇಶ ಶೇಖರೀಭೂತ ಪುಷ್ಪಪುರಿ ನಾಮ ನಗರಿ. ಇದು ದಂಡಿಯ ಇದು ಕಾರ್ಯ. ಆಮೇಲೆ ಬಾಣಭಟ್ಟನ ಇವನು ಮರೆಯದು. ಅವನು ಶುರು ಮಾಡಿದ ಅಂದ್ರೆ 2-3 ಎಂಥದ್ದು ಮ್ಯಾನ್ ಹಂಗೆ ಅಂತಿದ್ದ. ಹಂಗೆ ವೇದವ್ಯಾಸನ ಗದ್ಯದ ಎದುರಿಗೆ ಎಲ್ಲರ ಗದ್ದೆ ಅಂದ್ರ ವ್ಯಾಸೋಚ್ಛಿಷ್ಟಂ ಜಗತ್. ಎಲ್ಲ ಜಗತ್ತಿನೊಳಗಿರ್ತಕ್ಕಂಥ ಯಾವುದೇ ಸಂಸ್ಕೃತ ಸಾಹಿತ್ಯ ಏನದ ಇದು ವ್ಯಾಸೋಚ್ಛಿಷ್ಟಂ. ವೇದವ್ಯಾಸ ಹೇಳಿದ್ದನ್ನೇ ಅದು ಹೇಳೋದು. ನೋಡಿ ವೇದವ್ಯಾಸನ ಗಂಗಾ ಮಹಿಮಾ ಹೆಂಗದ. ತಚ್ಚರಣ ಪಂಕಜ ಅವನೇಜನ ಅರುಣ ಕಿಂಜಲ್ಗೆ ಉಪರಂಜಿತ ಅಂತ. ತಚ್ಚರಣ ಅಂದ್ರೆ ಯಾವುದು? ಪರಮಾತ್ಮನ. ಗಂಗಾ ಎಲ್ಲಿ ಬಂತು? ತತ್ರ ಭಗವತ ಸಾಕ್ಷಾತ್ ಯಜ್ಞಲಿಂಗ ವಿಷ್ಣು ಅಖಪಾದಾಂಗನ್ನ. ವಿಷ್ಣು ಪರಮ ಯಜ್ಞಲಿಂಗ ಅಂದ್ರೆ ಯಾರು? ಪರಮಾತ್ಮ. ಶ್ರೀಕ್ರಮನ ಪಾದದ ಅಂಗುಷ್ಟದಿಂದ ಹೊರಬಂದ ಆ ಗಂಗಾದೇವಿ ಪರಮಾತ್ಮನ ಅಂಗುಷ್ಟದಿಂದ ಬಂದ ಅಂದ್ರೆ ಅಂಗುಷ್ಟ ನೀರು ತುಂಬಿಕೊಂಡಿದ್ದೇನು? ಅಂಗುಷ್ಟ ಭಾಳ ಉಬ್ಬೆ ಫಂಕ್ಷನ್ ಮಾಡ್ತಾರಲ್ಲ ಹಂಗ ಅಲ್ಲ. ಆ ದೇವರ ಅಂಗುಷ್ಟ ಏನು ಮಾಡ್ತು? ಪಾದವನ್ನು ಮ್ಯಾಲ ಮಾಡಲಿಕ್ಕೆ ಹೀಗೆ ಮ್ಯಾಲ ಹೋಯ್ತು. ಬ್ರಹ್ಮಾಂಡದ ಕಟ ಹಾಕಿ ಬೆಳೀತು. ಕಟ ಅಂದ್ರೆ ಬ್ರಹ್ಮಾಂಡಕ್ಕೂ ಬೇರೆ ಅವನದ ಅದಕ್ಕೂ ಸ್ಲ್ಯಾಪ್ ಅದ. ಅರ್ಥಾಗಿಲ್ಲ ಇಷ್ಟೆ. 14 ಲೋಕಾತ್ಮಕ ಬ್ರಹ್ಮಾಂಡ ಗೋಡ್ ಹಿಂಗದು. 14 ಮನೆ ಇರ್ತಾವ. 14 ಮನೆ ಅಲ್ಲಿ ಲಾಸ್ಟ್ 14ನೇ ಮನೆಗೆ ಒಂದು ಸ್ಲ್ಯಾಪ್ ಅಂತ ಇರ್ತದಿಲ್ಲ. ಅದನ್ನ ಸಿಂಟೆಕ್ಸ್ ಇರ್ತಾವೆ. ಮತ್ತು ಆ ಮನೆ ಇದ್ದದ್ದು ಬಿರುಕು ಬಿಟ್ಟಾಗ ಸಿಂಟೆಕ್ಸ್ ಬಿಟ್ಟ ನೀರು ಒಳಗೆ ಬರ್ತದಿಲ್ಲ. ಹಂಗಿದ್ದ ಬ್ರಹ್ಮಾಂಡದ ಹೊರಗೆ ಗಂಗಾ ನೀರದ ಜಲಾವರಣದ ಆ ವಿಷ್ಣು ಪರಮಾತ್ಮನ ಪಾದದ ಅಂಗುಷ್ಟ ಹೀಗೆ ಮ್ಯಾಲ ಹೋಗಿ ಸುಮ್ಮನೆ ಕ್ಯಾಜುವಲ್ ಮ್ಯಾಲ ಹೋಗಿತ್ತವು. ಒದಿಬೇಕಂತ ಒದ್ದಿಲ್ಲ. ಕೆಲವು ಸುಮ್ಮನೆ ಹಿಂಗೆ ಕೈ ಮಾಡಿದಾಗೆ ಮನೆಗೆ ಗ್ಲಾಸ್ ಹೊರಗೆ ಹೋಗ್ತಾವೆ. ಗ್ಲಾಸು ಬಾಳ ಮಾಡ್ತಿದ್ದೀವಿ. ಅದನ್ನ ಹೊಡಿಬೇಕಂತ ಹೊಡೆದಿಲ್ಲ. ನಮ್ಮ ಕೈನೇ ಅಷ್ಟು ಬಿರುಸಲ್ಲ. ಸುಮ್ಮನೆ ಹಿಂಗೆ ಕ್ಯಾಜುವಲ್ ಹಿಂಗೆ ಮಾಡ್ತಿದ್ದ. ಹಂಗೆ ಹೀಗೆ ಮಾಡಿದಾಗ ಏನಾಗಿ ಹೋಗ್ತದೆ? ಆ ದೇವರ ಪಾದ ಬ್ರಹ್ಮಾಂಡದ ಮನೆ ಛಾವಣಿಗೆ ಹೋಗಿ ಬೆಳೀತು. ಬಿರುಕು ಬಿಡ್ತು. ಬಿರುಕು ಬಿಟ್ಟಾಗ ಹೊರಗೇನಿರುತ್ತ ನೀರಿನ ಆವರಣ. ಆ ನೀರಿನ ಆವರಣ ಅವನ ಪಾದಕ್ಕೆ ಹತ್ತಿ ಮೊದಲು ಅದೇ ಬರೋದು. ಯಾವ್ದು ಹತ್ತಿದ್ದು ಅದೇ ಬರೋದು. ಈಗ ಈಗ ಮಜ್ಜಿಗೆಯನ್ನು ಊಟ ಮಾಡಿದಾಗ ಮಜ್ಜಿಗೆ ಹಿಂಗೆ ಬರ್ತಿರ್ತೀವಿ. ಹಿಂಗೆ ಮಾಡ್ತಿರ್ತಾವೆ. ಗೇಟ್ ನೋಡ್ಕೊಳ್ಳಿ. ಯಾಕೆ ಅಷ್ಟು ಮಜ್ಜಿಗೆ ಬರ್ದಿರ್ತಾವೆ. ಹಂಗೆ ಅದು ಹಿಂಗೆ ಸೋಲ್ತಿರ್ತದೆ. ಹಂಗೆ ಸಾರು ಮಜ್ಜಿಗೆ ಹಿಂಗೆ ಕೈ ಹತ್ತಿದ್ದು ಹಿಂಗೆ ಬರ್ತದೆ. ಹಂಗೆ ಆ ಅಂಗುಷ್ಟ ಬಡಿತು. ಅವಾಗ ಮೊಟ್ಟೆ ಸ್ಪರ್ಶ ಆಗಿದ್ದ ನೀರಿಗೆ ಅಂಗುಷ್ಟೆ ಅದೇನು ಮಾಡ್ತದೆ? ನೀರು ಬೀಳು ನೀರ ತನಗೆ ಯಾವ್ದು ಮೊದಲು ಟಚ್ ಆಗಿ ಅದು ಹಿಡ್ಕೊಟ್ಟು ನನ್ನೇನು ಬರೀ ಕೆಳಗೆ ಬಿಡಪ್ಪ
ಹಂಗೆ ಆ ಪರಮಾತ್ಮನ ಅಂಗುಷ್ಟದಿಂದ ಹೊರಗೆ ಬರ್ಲಿಕ್ಕೆ ನೀರ ತಟ ತಟ ಪ್ರವಾಹ ಜೋರು ಬಂತು, ಅದೇ ಗಂಗಾ. ಅದನ್ನೇ ವಾದರಾಜರು ವರ್ಣನೆ ಮಾಡ್ಯಾರ. ಶೃಂಗಾರ ಪಾದ ನಖ ತುಂಗಾಗ್ರ ಭಿನ್ನ ಕನಕಾಂಗಾಂಡ ಪಾತಿ ತಟಿನಿ ತುಂಗಾತಿ ಮಂಗಲ ತರಂಗಾಭಿಭೂತ ಭಜ ಗಂಗಾಯ ವಾಮನ ನಮಃ. ಶೃಂಗಾರ ಪಾದ ನಖ, ಶೃಂಗಾರ ಅಂದ್ರೆ ಸುಂದರವಾದಂಥ, ಪಾದ ಅಂದ್ರೆ ಪರಮಾತ್ಮನ ಪಾದ, ಅದರ ನಖ ಅಂದ್ರೆ ಉಗುರ. ಶೃಂಗಾರ ಪಾದ ನಖ ತುಂಗ, ಒಳ್ಳೆ ಉಬ್ಬಿದ ಪಾದ, ಸುಂದರ ಬಳಕೆ ಪಾದ, ಒಳ್ಳೆ ಪರಿಪುಷ್ಟವಾದ ದೇವರ ಅಂಗುಷ್ಟ, ಕಾಲಿನ ಅಂಗುಷ್ಟ, ಅದರ ಮುಂದೆ ತುದಿಯಲ್ಲಿ ಸ್ವಲ್ಪ ಉಗುರ. ಶೃಂಗಾರ ಪಾದ ನಖ ತುಂಗಾಗ್ರ ಭಿನ್ನ, ಅದರಿಂದ ಭಿನ್ನವಾದ ಕನಕ ಅಂಗಾಂಡ. ಕನಕ ಅಂಗ ಅಂದ್ರೆ ಬಂಗಾರದ ಇದು, ಅದು ಲೇಪ. ಹಾ, ಬ್ರಹ್ಮಾಂಡದ ಒಳಗೂ ಹೊರಗೂ ಏನದ ಬಂಗಾರದ ಆವರಣ, ಬಂಗಾರ ಕನಕಾಂಗಾಂಡ ಅಂತಾರ. ಅದಕ್ಕೆ ಬ್ರಹ್ಮಾಂಡ ಬರೀ ಮಣ್ಣಿಂದಲ್ಲ ಅನ್ನೋದು, ಅದರ ಅದಕ್ಕೆ ಬಂಗಾರದ ಹೊದಿಕೆ. ಕನಕಾಂಗಾಂಡ ಪಾತಿ ತಟಿನಿ, ಅದು ಹೊರದಾಗ ಹೊರಗಿನ ನೀರ ಒಳಗೆ ಬಂತು, ಅದೇ ಮುಂದೆ ತಟಿನಿ ನದಿಯಾಗಿ. ಶೃಂಗಾರ ಪಾದ ನಖ ತುಂಗಾಕಿದ ಭಿನ್ನ ಕನಕಾಂಗಾಂಡ ಪಾತಿ ತಟಿನಿ ತುಂಗಾಕಿದ ಭಿನ್ನ ಕನ ತುಂಗಾತಿ ಮಂಗಲ ತರಂಗಾಭಿಭೂತ ಭಜಕಾಂಗಾಕ ವಾಮನ. ಅದನ್ನು ಯಾರು ಪೂಜೆ ಮಾಡ್ತಾರೆ, ಸ್ನಾನ ಅವರ ಅಘವನ್ನು ನಾಶ ಮಾಡಲ್ಲ. ಗಂಗಾದೇವಿಯನ್ನ ತಂದ ಗಂಗಾ ಪಿತ ನಮ್ಮ ವಾಮನ. ಹಂಗ ಗಂಗಾ ಉತ್ಪತ್ತಿ ಆಗ್ಯದ ಅಂತ ಉತ್ಪತ್ತಿ ಅಲ್ಲಿ ಮೊದಲೇ ಇದ್ದದ್ದು ಅಂದಂಗ ಆಗ್ತದೆ. ಗಂಗಾ ಯಾಕಂತಾರ, ಗಾಮ್ ಗಚ್ಚತಿ ಇತಿ ಗಂಗಾ. ಗಮ್ ಗಾ ಉಂಟಾಗಿ, ಗಮ್ ಅಂದ್ರೆ ಗಚ್ಚ, ಗಾಮ್ ಅಂದ್ರೆ ಗಂಗಾ. ಗಾಮ್ ಪ್ರತಿ ಗಚ್ಚತಿ ಇತಿ ಗಂಗಾ, ಭೂಮಿ ಕಡೆ ಭೂಮಿ ಗಾಗಮ್ ಆಗ್ಬೇಕಾಗಿತ್ತು ಗಂಗಾ ಅಂತ. ಅಲ್ಲ ಹೌದು, ಆದ್ರೆ ಅವನ ಪಾದದಿಂದ ಉತ್ಪತ್ತಿ ಆಗಿದೆ ಅಂತೆಲ್ಲ. ಉತ್ಪತ್ತಿ ಅಂದ್ರೆ ನೋಡ್ರಿ, ಎಷ್ಟೋ ಕಡೆಗೆ ಅವನಿಂದ ಇದೆಲ್ಲ ಅವನಿಂದ ಹುಟ್ಟಿದ್ರಿ. ಇದೆಲ್ಲ ಇವ ರೈತ ಎಲ್ಲ ಹುಡ್ಸಾನ, ಬೆಳೆಯಲ್ಲ ಅವನ ಬೀಜ ಹಾಕ್ಯಾನ, ಅದು ಅವನೇ ಹಾಕಕ್ಕೆ. ಅದು ಏನಾಯ್ತು, ಇಲ್ಲಿ ಇಷ್ಟೆಲ್ಲ ಹಿನ್ನೆಲೆ ಉಳ್ಳ ಗಂಗಾ, ಅದನ್ನು ಜಗನ್ನಾಥ ಏನ ಸೌಭಾಗ್ಯಂ ಸಕಲ ವಸುಧಾಯ ಕಿಮಪಿ ತನ್ವರೀಯಂ ಲೀಲಾ ಗಣಿತ ಜಗತಖಂಡ ಪರಶೋ ಶ್ರುತೀನಾಂ ಸರ್ವಸ್ವಂ ಸುಕೃತ ವದಮೂರ್ತಂ ಸುಮನಸಾಂ ಸದಾ ಸೌಂದರ್ಯಂತೆ ಸಲಿಲಮ ಶಿವನ್ನ ಶಮಯತು ಅಂತ ಗಂಗಾದೇವಿ. ಸುಧಾ ಸೌಂದರ್ಯಂತೆ ಅದರರ್ಥೇನು, ಅಮೃತದ ನೀರಿನಕ್ಕಿಂತಲೂ ಹೆಚ್ಚಾಗಿರ್ತಕ್ಕಂಥ ಗಂಗಾದೇವಿಯ ತರಂಗ ನಮ್ಮನ್ನು ಅಶಿವಂ, ನಮ್ಮ ಅಮಂಗಳವನ್ನು ನಾಶ ಮಾಡಿ ಅವನು ಅಲ್ಲಿಯೂ ಸಮುತ್ಪತ್ತಿ ಪದ್ಮಾರಮಣ. ಅದೇ ಸಮುತ್ಪತ್ತಿಯಿಂದ ಅದೇ ಉತ್ಪತ್ತಿಗೆ ಕಾರಣವಾದ ಪದ್ಮಾರಮಣನ ಪ್ರಕಟ ಆಗಿದೆ ಅಂತ ತಿಳ್ಕೊಂಡ್ರೆ ಪದ್ಮಾರಮಣ ಪದ ಪದ್ಮಾನಕ ವಿವಾಸ ಕಂದರ್ಪ ಪ್ರತಿಭಟ ಜಟಾ ಗೂಢ ಭವನೆ ಅಥಾಯಂ ವ್ಯಾಸಂಗೋ ಹತ ಪತಿತ ವಿಸ್ತಾರಣ ವಿಧೌ ತಸ್ಮಾದುತ್ಕರ್ಷಸ್ತವ ಜನನಿ ಜಾಗತಿ ಜಗತಿ. ಕವಿ ಅಂತ, ಗಂಗೆ ನಿನ್ನ ಮಹಿಮಾ ಏನು ಹೇಳಿದೆ, ನೀ ಜಗತ್ತಿನೊಳಗೆ ಇಷ್ಟು ಉತ್ತುಂಗ ಶಿಖರಕ್ಕೆ ಯಾಕಿದೆ ಅಂದ್ರೆ ನೀನು ಹುಟ್ಟಿಯಲ್ಲೆಲ್ಲ ಹೇಳು. ಪದ್ಮಾರಮಣ ಪದ ಪದ್ಮಾರಮಣನ ಪಾದ ಪದ್ಮನಿ ಹುಟ್ಟಿದ್ವಿ. ಕೆಲವರಿಗೆ ಅವರ ಮಹತ್ವ ಹೇಳ್ತೀವಿ, ದೊಡ್ಡ ಕೊಡ್ದಾಗ್ಬಿಟ್ಟಿದ್ದವರು ತತ್ತಾರೋ ಇಲ್ಲ, ಅದು ಒಂದು ಪ್ಲಸ್ ಪಾಯಿಂಟ್ ಆಗ್ತದೆ. ಪದ್ಮಾರಮಣನ ಪಾದ ಪದ್ಮದ ನಖದಿಂದ ಹುಟ್ಟಿದ್ವಿ. ಅದೇನಾಗ್ತಿದ್ದು, ಹುಟ್ಟಿದ್ದು ಬಹಳ ಶ್ರೇಷ್ಠ. ಇನ್ನು ಹುಟ್ಟಿದ ಮೇಲೆ ಕೆಲವರು ಎಲ್ಲೆಲ್ಲೋ ವಾಸ ಮಾಡ್ತಾರೆ, ಅಯೋಗ್ಯ ಜಾಗ. ಹುಟ್ಟಿದ್ದು ದೊಡ್ಡ ಮಂತ್ರಿ ಒಂದಾಗಿ
ಹೋಗಿ ಎಲ್ಲೋ ದುಬೈಲಿ ಹೋಗಿಲ್ಲ ಅಮೆರಿಕ ಹೋಗಿಲ್ಲ ಸನ್ಯಾಸ ಸ್ನಾನ ಇಲ್ಲ ಅದೇ ಉಪಯೋಗ ಇಲ್ಲ ಶ್ರೀನಿವಾಸ ಕಂದರ್ಪ ಪ್ರತಿಭಟ ಜಟಾಜೂಟ ಭವನ ಕಂದರ್ಪನಿಗೆ ಹುಂಕಾರವನ್ನು ಮಾಡಿ ಕಂದರ್ಪ ಅಂದರೆ ಅದು ಕಾಮ ಕಾಮನ ದರ್ಪವನ್ನು ಸುಟ್ಟಿರತಕ್ಕಂತಹ ಹುಂಕಾರ ಮಾಡಿ ಕಾಮವನ್ನು ಗೆದ್ದಿರತಕ್ಕಂತಹ ಮಹಾದೇವರ ಜಟಾಜೂಟ ಜಟಾದ ಒಳಗೆ ನಿವಾಸ ಮಾಡಿ ವಾಸ ಮಾಡೋದು ಬಹಳ ಪವಿತ್ರ ಮುದ್ದಾಮ ಕಾಮ ಅಂತ ಕಾಮವನ್ನು ಕಾಮ ಕ್ರೋಧಾದಿಗಳನ್ನು ಗೆದ್ದಿರತಕ್ಕಂತಹ ಮಹಾನುಭಾವರ ತಲೆಯಲ್ಲಿ ನಿವಾಸ ಮಾಡಿ ಇರುವುದು ಪವಿತ್ರ ಜಾಗದ ಹುಟ್ಟುವುದು ಇರುವುದು ಕೂಡ ಪವಿತ್ರ ಜಾಗದ ನಮ್ಮ ಪವಿತ್ರವಾದ ಇದಕ್ಕೆ ಹೇಳಿ ಕಾಮ ಮೊದಲಾದ ಪರಿಸಡ್ವರ್ಗ ಗೆದ್ದವರು ಅವರಿಗೆ ಬಹಳ ಪವಿತ್ರ ಅಲ್ಲಿದ್ದೀನಿ ಇನ್ನು ಹುಟ್ಟಿದ್ದು ಇದು ಜಾಗ ಭಾಳ ಚಲೋ ಆಯ್ತು ಮಾಡೋ ಕೆಲಸ ಮಾಡಿರ್ತದೆ ಮಾಡೋ ಕೆಲಸ ಕೇಳಿದ್ರೆ ಅದು ಕೇಳಬೇಡ ಅದು ಇದೇನಾಗ್ಯದ ಮಾಡೋ ಕೆಲಸ ಅಥಾಯಂ ವ್ಯಾಸಂಗ ಅಂದ್ರೆ ಇದು ಕೆಲಸ ಹತ ಪತಿತ ನಿಸ್ತಾರಣವಿಧವು ಯಾರು ಜೀವನದೊಳಗೆ ಎಲ್ಲ ಕ್ಷೇತ್ರದೊಳಗೂ ನಿರಾಶರಾಗಿ ಇದ್ದಾರೋ ಹತರು ಪತಿತರು ಭಾಳ ಪಾಪ ಮಾಡಿದವರು ಅವರನ್ನು ನೀನು ಉದ್ಧಾರ ಮಾಡುವ ಕೆಲಸ ಇವತ್ತೇ ಇದಕ್ಕಿಂತ ಹೊಡೆದೇನಂದ್ರೆ ಆ ಹತರು ಪತಿತರನ್ನು ಯಾರಲ್ಲಿ ಅವ ಜಗನ್ನಾಥ ಅವ ನಿಷ್ಠೆ ಮಾಡ್ಯಾನ ಜಡಾನ್ ಅಂಧಾನ್ ಪಂಗೂನ್ ಪ್ರಕೃತಿ ಬಧಿರಾನ್ ಮುಕ್ತಿ ವಿಕಲಾನ್ ಗ್ರಹಗ್ರಸ್ತಾನಸ್ತಾಖಿಲದುರಿತ ನಿಸ್ತಾರ ಸರಣೀಂ ನಿಲಿಂಪೈರ್ ನಿರ್ಮುಕ್ತಾನ್ ಅಪಿ ಚ ನಿರಯಾಂತರ್ನಿಪತಿತಾನ್ ನರಾನಂ ಬತ್ರಾತುಂ ಸಮಿಹ ಪರಮಂ ಭೇಷಜಮಸಿ ಇಷ್ಟೆಲ್ಲ ಮಂದಿ ಯಾರು ಪತಿತರು ಜಡ ಅಂದ್ರೆ ಬುದ್ಧಿಮಾನ್ಯರು ಅಂಧ ಕುಳ್ಳರು ಪಂಗೂನ್ ಕುಂಟರು ಪ್ರಕೃತಿ ಬದಿನ ಪುಟ್ಟ ಕಿವುಡ್ರು ಗ್ರಹಗ್ರಸ್ತ ಜವ ಪಡ್ಕೊಂಡವ್ರು ಮತ್ತಿನ್ನಿತರ ಬೇರೆ ಬೇರೆ ರೋಗಗಳಿಗೆ ಗ್ರಸ್ತಾವರು ಜಡ ಅಂಧ ಪಂಗೂನ್ ಪ್ರಕೃತಿ ಬದಿನಾನ್ ಉಕ್ತಿ ವಿಕಲಾನ್ ಮಾತಾಡಲಿಕ್ಕೆ ಮದೆ ಮೂಕ ಗ್ರಹಗ್ರಸ್ತ ನಸ್ತ ಕಿಲದುರಿತ ನಿಸ್ತಾರ ಸರಣಿ ಎಲ್ಲ ಕಡೆ ಹೋಗಿ ಬೇಡ್ಕೊಂಡು ಬಂದು ಹೋಪ್ರೆಸ್ ಅಂತಾರ ಎಲ್ಲ ಕಡೆ ಬೇರಾದ ಕೇಸ್ ಬಂದ ಅಂಥ ದಿಲಿಂಪ್ರಂದ್ರೆ ದೇವತೆಗಳು ದೇವರ ಗುಡಿಗೆ ಕಾಯಿ ಹೊಡಿಸಿದ್ದು ಪ್ರದಕ್ಷಿಣ ಹಾಕಿದ್ದು ಮುಂದೆ ಏನಾದರೂ ಶಂಕ ಹೊಡೆದ್ರು ಏನೂ ಕಡಿಮೆ ಆಗಿಲ್ಲ ಅವರು ಬಿಟ್ಬಿಟ್ಟಾರ ದಿಲಿಂಪೈ ನಿರ್ಮುಕ್ತ ಅಪಿಚ ನಿರಯಾಂತರ ನಿಪತಿತ ಇಲ್ಲ ನರಕಳೊಳಗೆ ಹೋಗಿ ಬಿದ್ದು ಬಂದವು ನರಾನ್ ಇಂಥವರನ್ನ ಅಂಬತ್ರಾತು ಇಂಥ ಮಂದಿಯನ್ನ ರಕ್ಷಣಾ ಮಾಡಲು ಪರಮಂ ಭೇಷಜಂ ಈ ಉತ್ತಮ ಔಷಧಿ ಇದ್ದೀವಿ ಆ ಜಗನ್ನಾಥನಿಗೆ ಮದುವೆ ಹೇಳಿಬಿಟ್ಟ ಏನಂದ್ರೆ ಕರಂ ಕರ್ಣಾಯ ಗುರುವಂತ ಚಿರಜನ ಕಪಾಲಿ ಪ್ರಭೃತಯ ಇವ ಮಾಡಿದ ಪಾಪ ಕಳ್ಕೊಳ್ಳಿಕ್ಕೆ ಯಾರೋ ದೇವಾಲಯಕ್ಕೆ ಹೋಗಿ ಸ್ವಾಮಿ ಪಾಪೋಹಂ ಪಾಪ ಕರ್ಮಾಣಂ ಪಾಪಾತ್ಮ ಪಾಪ ಹಿಂಗೆಲ್ಲ ತಾನು ಪಾಪ ಕಳ್ಕೊಳ್ತಾ ಬ್ರಹ್ಮಹತ್ಯೆ ಕೊಡ್ತ ಆ ದೇವರು ಕೈ ಕೆಳಗೆ ಮಾಡಿದ ಕಿವಿ ಮುಚ್ಕೊಂಡ್ಬಿಟ್ಟು ಕರಂ ಕರ್ಣೆ ಕುರುವಂತಪಿ ಕಪಾಲಿ ಪ್ರಭೃತಯ ಹಿಂಗ ನಾ ಹೋಗಿ ನನ್ನ ಪಾಪಗಳನ್ನು ಹೇಳ್ಕೊತ ಹೊಂಟ್ರ ನಂಗೆ ಶಕ್ತಿ ಇಲ್ಲ ಇದು ಬೇರೆ ಕಡೆ ಜಡ್ಡ ರಕ್ಷಣೆ ನಿನ್ನ ಜಡ್ಡ ಕೇಳಿಕೆ ನಂಗೆ ಶಕ್ತಿ ಇಲ್ಲ ಅಂತ ಕರಂ ಕರ್ಣೆ ಕುರುವಂತಪಿ ಇದ ಕಪಾಲಿ ಪ್ರಭೃತಯ ಕಪಾಲಿನ ಮಹಾದೇವರೇ ವಾಸು ತೋರಿಸೋದು ಅವರೇ ಅಂದಾರ ನಿನ್ನ ರಿಪೇರಿ ಮಾಡ್ಲಿಕ್ಕೆ ನನಗೆ ಶಕ್ತಿ ಇಲ್ಲಪ್ಪ ಇಂಥ ಹೋಪ್ಲೆಸ್ ಕೇಸಗಳು ನಿನ್ನ ಕಡೆ ಬರ್ತಾವ ಅವರನ್ನು ನೀನು ರಕ್ಷಣಾ ಮಾಡ್ತಕ್ಕಂಥ ನಾನು ಜಗನ್ನಾಥನಿಗೆ ಭಾಳ ಚಂದ ಹೇಳ ಎಲ್ಲ ಕಡೆ ಹೋಗಿ ಬಂದೀನು ನಾನು ಎಲ್ಲರೂ ಬಿಟ್ಟಾರ ನಿನ್ನ ಕಡೆ ಬಂದೀನು ನೀನು ನೋಡ್ಕೋ ನೀನು ಪಾಪಹಾರಿ ಅಂತ ನಿನ್ಗೊಂದು ದೊಡ್ಡ ಬಿರುದು ಈ ಬಿರುದು ನೀನು ಬಚಾವ್ ಮಾಡ್ಕೋಬೇಕಂತ ನಾನು ರಕ್ಷಣೆ ಮಾಡ್ಬೇಕು ಎಲ್ಲ ಕಡೆಗೆ ಬಿಟ್ಟು ಕೇಸನ್ನು ನೀ ರಿಪೇರಿ ಮಾಡಿದ್ರೆ ನೀ ಜಗತ್ತಿನಾಗ ಗ್ರೇಟ್ ಆಗ್ತದೆ ನಿನ್ನ ಪರೀಕ್ಷಾ ಬಂದದಿ ನೋಡ್ಕೋ ನನ್ನನ್ನೆಲ್ಲರೂ ಬಿಟ್ಟಾರ ಎಲ್ಲರೂ ಬಿಟ್ಟು ಕೇಸವನ್ನು ನೀನು ಹಿಡಿದು
ರಿಪೇರಿ ಮಾಡಿದೆ ಅಂದ್ರೆ ನಿಂದೇ ಕೀರ್ತಿ ಹೆಚ್ಚಾಗ ನೋಡ್ಕೊ ನಿನ್ನ ಪರೀಕ್ಷಾ ಬಂದು ಈಗ ಅವ ಗಂಗಾದೇವಿ ಚಾಲನೆ ಮಾಡಿ ಚಾಲೆಂಜ್ ಇಂಥ ಹಿನ್ನೆಲೆ ಉಳ್ಳ ಗಂಗಾದೇವಿ ಜಡ ಜಡ ಅಂಧಾನ್ ಯಾರು ನಿರಿಂಪೈ ಹತಪತಿತ ನಿಸ್ತಾರಣ ವಿಧಿ ನಿರಿಂಪೈ ನಿರ್ಮುಕ್ತಾನ್ ನಿಪತಿತಾನ್ ಇಂಥ ನಿನ್ನ ಕೆಲಸ ಮೂರವನಿಂದ ಏನೋ ಹೇಳು ಉತ್ತಮರಲ್ಲಿ ಹುಟ್ಟುವುದು ಉತ್ತಮರಲ್ಲಿ ವಾಸ ಜಗತ್ತಿನ ಲೋಕೋದ್ಧಾರ ಕೆಲಸ ಮಾಡೋದು ನೀವು ಮೂರು ಇದ್ದಾಗ ಅಮ್ಮ ನಿನ್ನ ಕೀರ್ತಿ ಜಗತ್ತಿನೊಳಗೆ ಯಾಕೆ ಹೆಚ್ಚಾಗಬಾರ್ದು ಮೂರು ಪೈಕಿ ಒಂದಿದ್ರೆ ಭಾರಿ ಇರ್ತಾರ ಅಕಾರ್ಯಂ ವ್ಯಾಸಂಗೋ ಹತಪತಿತ ನಿಸ್ತಾರಣ ವಿಧೋ ಅಕಸ್ಮಾತ್ ಉತ್ಕರ್ಷಸ್ತವ ಜನನಿ ಜಾಗತ್ತಿ ಜಗತಿ ಜಗತ್ತಿನೊಳಗೆ ನಿನ್ನ ಕೀರ್ತಿ ಎಷ್ಟು ವಿಸ್ತಾರ ಯಾಕೆ ಆಗಿದೆ ಅಂದ್ರೆ ಕೀರ್ತಿ ಇಷ್ಟಿದಾಗ ಹಾಗೆ ಆಗ್ತದೆ ಕೀರ್ತಿ ದೊಡ್ಡವರೊಳಗೆ ಹುಟ್ಟುವುದು ದೊಡ್ಡವರೊಳಗೆ ವಾಸ ಮಾಡಿ ದೊಡ್ಡ ಕೆಲಸ ಮಾಡುವುದು ಅಂತ ಇಂತಹ ನೀನು ತಚ್ಚರಣ ಪಂಕಜಾವನೇ ಜನಾರುಣ ಕಿಂಜಲ್ ಕೋಪರಂಜಿತ ಇದು ಭಾಗವತದ ಗದ್ಯ ಭಾಳ ಚಂದದ ಇದರ ಅರ್ಥವನ್ನು ನಾವು ನಾಳೆ ನಾಳೆ ಮೊದಲನೇ ಪಾಠ